ಅನ್ನಂ ಬ್ರಹ್ಮ ಪ್ರವಚನ ಸರಣಿ. ಇಂದಿನ ವಸ್ತು ಅನ್ನ ನಿದ್ದೆಗಳ ನಂಟು. ಇನ್ನೂ ನಿದ್ದೆ ಮುಗಿದಿಲ್ಲ, ಅದು ಇವತ್ತು ಮುಗಿಯುವುದು. ನಮ್ಮ ಶರೀರದಲ್ಲಿ ಒಂದು ಸಂಸಾರ ನಡೆದಿದೆ. ನಿನ್ನೆಯ ಪ್ರವಚನದ ಬಿಂದುಗಳನ್ನು ಸ್ವೀಕಾರ ಮಾಡ್ತಾ ಇರುವಂಥದ್ದು ನಾವು. ಇಲ್ಲಿಯೇ ಒಂದು ಸಂಸಾರ ನಡೆದಿದೆ. ಅದು ಯಾರು ಮತ್ತು ಯಾರ ಸಂಸಾರ ಅಂದರೆ, ಅದು ಕಾಲಾಗ್ನಿ ರುದ್ರನ ಮತ್ತು ಸಿದ್ಧಯೋಗಿನಿಯ ಅಥವಾ ಭೂತಧಾತ್ರಿಯ ಸಂಸಾರ ಇಲ್ಲಿ ನಡೆದಿದೆ. ಇಬ್ಬರು ಒಂದೊಂದು ಪಾತ್ರವನ್ನು ಮಾಡ್ತಾ ಇದ್ದಾರೆ. ಕಾಲಾಗ್ನಿ ರುದ್ರ ಅಗ್ನಿಯಾಗಿ, ಜಠರಾಗ್ನಿಯಾಗಿ, ಭೂತಾಗ್ನಿಯಾಗಿ, ಧಾತ್ವಗ್ನಿಯಾಗಿ, ಕಾಯಾಗ್ನಿಯಾಗಿ ಎಲ್ಲೆಲ್ಲೂ ನಮ್ಮ ಶರೀರದಲ್ಲಿ ನೆಲೆಸಿದ್ದಾನೆ. ಮುಖ್ಯವಾಗಿ ಮಹಾಕೇಂದ್ರ, ಪ್ರಧಾನ ಕೇಂದ್ರ ಯಾವುದು ಅಂದರೆ ಅದು ಮಣಿಪುರ ಚಕ್ರದ ಪರಿಸರ, ನಾಭಿಯ ಪರಿಸರ. ಅಲ್ಲಿದ್ದುಕೊಂಡು ಹಸಿವನ್ನುಂಟು ಮಾಡ್ತಾ ಇದ್ದಾನೆ ರುದ್ರ. ಹಾಗೆ ಭೂತಧಾತ್ರಿ, ಆಕೆ ಪ್ರತಿದಿನವೂ ರಾತ್ರಿ ನಮ್ಮ ಬೆಳಿಗ್ಗೆ ಬಂದು ನಮ್ಮನ್ನು ಇನ್ನೊಂದು ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಅದು ಸುಖದ ಲೋಕ, ವಿಶ್ರಮದ ಲೋಕ. ಅದು ಒಂದು ರೀತಿಯಲ್ಲಿ ನಮ್ಮ ಏರುಪೇರುಗಳೆಲ್ಲ ಸರಿಯಾಗುವಂಥ ಒಂದು ಚಿಕಿತ್ಸಾ ಸಂದರ್ಭ ಅಂತಲೂ ಕೂಡ ಕರಿಬೋದು, ನಿತ್ಯ ಚಿಕಿತ್ಸೆ ಅಂತ ಕರಿಬೋದು, ಅಂಥದ್ದದು. ಹಾಗಾಗಿ ಇವರಿಬ್ಬರು ನಮ್ಮಲ್ಲಿ ಇದ್ದುಕೊಂಡು ಸಂಸಾರ ಮಾಡ್ತಾ ಇದ್ದಾರೆ ಎನ್ನುವ ಪ್ರಸ್ತಾಪವನ್ನು ನಿನ್ನೆ ಮಾಡಿದ್ದೆವು. ಇಲ್ಲಿ ನಮ್ಮ ಮಕ್ಕಳನ್ನು ಕುರಿತು ನಾವು ಕೇಳುವ ಪ್ರಶ್ನೆ ಇದು, ಕಾಲಾಗ್ನಿ ರುದ್ರ ಅಂತ ಬೇಕಿತ್ತ ಅಂತ. ಕಾಲಾಗ್ನಿ ರುದ್ರಸ್ಯ ಪತ್ನಿ, ಕಾಲಾಗ್ನಿ ರುದ್ರ ಪತ್ನಿ ಸಾ ನಿದ್ರಾ, ಅದೇ ಕಾಲಾಗ್ನಿ ರುದ್ರ ಅಂತ ಹೇಳಬೇಕು, ಬೇರೆ ಶಬ್ದಗಳಿಲ್ವಾ? ಅಥವಾ ಶ್ಲೋಕ ತುಂಬಿಸಕ್ಕೆ ಹೇಳಿದ್ದ? ಹಾಗಿರಲ್ಲ ಅದು. ಯಾಕೆಂದ್ರೆ ಬರೆದವರು ಅಥವಾ ವಿರಚಿಸಿದವರು ವ್ಯಾಸರು, ವೇದವ್ಯಾಸರು. ಲಕ್ಷೋಪಲಕ್ಷ ಶ್ಲೋಕಗಳನ್ನು ಲೀಲಾಜಾಲವಾಗಿ ರಚಿಸಿದವರಿಗೆ ಒಂದು ಶ್ಲೋಕ ತುಂಬೋದಕ್ಕೆ ಶಬ್ದ ಹಾಕುವ ಪ್ರಮೇಯಗಳಿಲ್ಲ. ಹಾಗಿದ್ರೆ ಈ ಶಬ್ದವನ್ನು ಯಾಕೆ ಬಳಸಿದ್ರು? ಕಾಲಾಗ್ನಿ ರುದ್ರ ಅಂತ ಯಾಕೆ ಬಳಸಿದ್ರು? ಶ್ಲೋಕ ತುಂಬೋದಾದ್ರೆ ಕೈಲಾಸನಾಥ ಪತ್ನಿ ಸ ಸರಿ ಆಗ್ತದೆ. ಕಾಲಾಗ್ನಿ ರುದ್ರ ಅಂತಲೇ ಬೇಕು ಅಂತಿಲ್ಲ, ಕೈಲಾಸನಾಥ ಪತ್ನಿ ಸ ಆಗತ್ತಲ್ಲ. ಇಂಥದ್ದು ಇನ್ನೂ 3-4 ಅಂತ ತೋರಿಸ್ಬೋದು. ಆದರೆ ಕಾಲಾಗ್ನಿ ರುದ್ರ ಅಂತಲೇ ಯಾಕೆ ಪದವನ್ನು ಬಳಸಿದ್ರು ಏನಾದ್ರು ನಿಮಗೆ ಮನಸ್ಸಿಗೆ ಬರುತ್ತಾ? ಕಾರಣ ಅದಕ್ಕೆ ಏನು ಸೂಚನೆ ಕೊಡ್ತಾ ಇದ್ದಾರೆ ಅವರು? ಹತ್ರ ಇದೆ ಹೇಳಿದ್ದು. ಅದೇ ನಿದ್ದೆಯನ್ನು ಯಾರು ಅಂತ ಅಲ್ಲಿ ಪ್ರಕಟವಾಗಿ ಹೇಳಿ ಆಯಿತು ವೇದವ್ಯಾಸರು. ಸೂಚ್ಯವಾಗಿ ಅಗ್ನಿ ಯಾರು ಅಂತ ಕೂಡ ಹೇಳ್ತಾ ಇದ್ದಾರೆ ಅಲ್ಲಿ, ಅದೇ ಪದಗಳ ಮೂಲಕ ಹೇಳ್ತಾ ಇದ್ದಾರೆ. ಕಾಲಾಗ್ನಿ ಅನ್ನೋ ಶಬ್ದಕ್ಕೆ ಪ್ರಳಯ ಕಾಲದ ಅಗ್ನಿ ಅಂತ ಬೇರೆ ಕಡೆ ಎಲ್ಲ ಅರ್ಥ ಇದೆ, ಆದರೆ ಇಲ್ಲಿ ಅದರ ಸೂಕ್ಷ್ಮ ಬೇರೆ ಅಂತ. ಕಾಲಾಗ್ನಿ ಅಂದರೆ ಒಂದು ನಿರ್ದಿಷ್ಟ ಕಾಲದಲ್ಲಿ ಎದ್ದು ಬರುವ ಅಗ್ನಿ. ಯಾವುದದು? ನಡು ಮಧ್ಯಾಹ್ನ ಪಿತ್ತಕಾಲದಲ್ಲಿ ಎದ್ದು ಬರುವ ಅಗ್ನಿ. ಅದು ಯಾವ್ಯಾವಾಗಲೂ ಬರ್ತಾ ಇರೋದಿಲ್ಲ. ಅದು ಯಾವ್ಯಾವಾಗಲೂ ಬರ್ತಾ ಇದ್ರೆ ಅದು ರುದ್ರ ಸ್ವರೂಪದ ಅಗ್ನಿ ಅಲ್ಲದು, ಅದು ಯಮ ಸ್ವರೂಪದ ಅಗ್ನಿ. ಅದು ರುದ್ರಾಗ್ನಿ. ಶಿವಾಗ್ನಿ ಯಾವುದು ಅಂದರೆ ಯಾವುದೋ ಒಂದು ನಿರ್ದಿಷ್ಟ ಕಾಲದಲ್ಲಿ, ಪಿತ್ತ ಕಾಲದಲ್ಲಿ ಎದ್ದು ಬರ್ತದೆ ಅದು ಅಂತ. ಅದೇ ಈ ಜಠರಾಗ್ನಿ ಏನಿದೆ ಅದನ್ನೇ ಸೂಚಿಸುವ ಶಬ್ದ ಕಾಲಾಗ್ನಿ ಎನ್ನುವಂಥದ್ದು. ಅಗ್ನಿ ಶಬ್ದದ ಪ್ರಯೋಗ, ಕಾಲ ಶಬ್ದದ ಪ್ರಯೋಗ, ಇದೆಲ್ಲ ಆ ಧ್ವನಿಯನ್ನ ಕೊಡುವಂಥದ್ದು. ಮತ್ತೆ ರುದ್ರನೇ ಅಗ್ನಿ ಎಂಬುದಕ್ಕೆ ಕಾಲಕೂಟ ವಿಷವನ್ನು ಜೀರ್ಣ ಮಾಡ್ಕೊಂಡಲ್ಲ ಅವನು. ಜೀರ್ಣ ಮಾಡ್ಕೊಳ್ಳೋದಕ್ಕೆ ಅಸಾಧ್ಯವಾದುದರೆಲ್ಲ ಅಸಾಧ್ಯವಾದುದು. ಹಲಾಹಲ ವಿಷ ಅಥವಾ ಕಾಲಕೂಟ ವಿಷ ಅಂತ ಹೇಳ್ತೇವಲ್ಲ ನಾವು. ವಿಷ ಅಂದರೆ ಅದು ಜೀರ್ಣ ಆಗದೆ ಇರುವಂಥದ್ದು, ಜೀರ್ಣಕ್ಕೆ ಅಸಾಧ್ಯವಾಗಿರುವಂಥದ್ದು ವಿಷ. ಅದರಲ್ಲಿ ಕಾಲಕೂಟಕ್ಕೆ, ಹಲಾಹಲಕ್ಕೆ ಸಮಾನ ಬೇರೆ ಯಾವುದೂ ಇಲ್ಲ. ಅದನ್ನು ಜೀರ್ಣ ಮಾಡಿದವನು ಅಂದರೆ ಅದು ಅಂಥದ್ದೊಂದು ಅಗ್ನಿಯೇ, ಬಲಿಷ್ಠವಾದ ಅಗ್ನಿಯಾಗಿರ್ಬೇಕು ಅದು ಎನ್ನುವುದನ್ನು ನಾವಲ್ಲಿ ಅರ್ಥ ಮಾಡ್ಕೊಳ್ಬೋದು. ಇರಲಿ, ನಿನ್ನೆ ನಿದ್ದೆ ಎಂಬ ಪೂಜೆ ಎಂಬ ಮಾತನ್ನು ಹೇಳಿದ್ವು. ನಿದ್ದೆಯಲ್ಲ, ಪೂಜೆ. ಹಾಗಾಗಿ ಅದೆಲ್ಲ ನಿಯಮಗಳು. ಈಗ ಮುರಿದ ಮಂಚದಲ್ಲಿ ಮಲಗಬೇಡ ಅಂದರೆ ಏನು? ನಿದ್ದೆ ಬರಲಿಕ್ಕೆ ಏನಾಗಬೇಕು? ಮುರಿದ ಮಂಚ ಆದ್ರೇನು, ಅಥವಾ ಗಂಧದ ಮಂಚ ಚೆನ್ನಾಗಿರೋದು, ಕೆತ್ತನೆ ಮಾಡಿರೋದಾದ್ರೇನು? ನಿದ್ದೆ ಬರೋಕ್ಕೆ ಏನು ತೊಂದರೆ ಅಂದರೆ ಇಲ್ಲ, ಅದು ಪೂಜೆ ಇದು ಅಂತ. ಇದು ಕೇವಲ ರಾಜರಿಗೆ ಹೇಳಿದ್ದಲ್ಲ,
ಮುರಿದ ಮಂಚದಲ್ಲಿ ಮಲಗಬೇಡ ಅಂತ ಶ್ರೀಮಂತರಿಗೆ ಹೇಳಿದ್ದಲ್ಲ, ಎಲ್ಲರಿಗೂ ಹೇಳಿದ್ದು. ಯಾಕೆಂದ್ರೆ ಮುರಿದ ಮನೆಯಲ್ಲಿ ಪೂಜೆ ಮಾಡಬೇಡ ಕೂತ್ಕೊಂಡು ಅಂತ ಹೇಳಿದ ಹಾಗೆ ಇದು ಅಂತ. ಅಥವಾ ಒಡೆದ ಗಂಟೆ ಜಾಗಟೆ ಬಳಸಿ ಪೂಜೆ ಮಾಡಬೇಡ ಅಂತ ಹೇಳಿದ ಹಾಗೆ ಇದು ಅಂತ. ಅಂದ್ರೆ ಪೂಜೆ ಎನ್ನುವುದಕ್ಕೆ ತುಂಬಾ ಒತ್ತು ಕೊಟ್ಟಿದ್ರಿಂದ, ನಿದ್ದೆಯನ್ನ ಒಂದು ಒಂದು ಪೂಜಾ ಕಾರ್ಯವಾಗಿ ಭಾವಿಸಿದ್ರಿಂದಲೇ ಆ ನಿಯಮಗಳಲ್ಲೇ ಬಂದು ಅಂತ. ಹಾಗೆ ಪೂಜೆ ಹೇಗಿದೆ ಅನ್ನೋದನ್ನ ಒಂದು ಚಿಕ್ಕದಾಗಿ ನೋಡೋಣ. ರಾತ್ರಿ ಬರುವ ಭೂತಧಾತ್ರ ಸಿದ್ಧ ಯೋಗಿನಿಗೆ ಪೂಜೆ ಮಾಡುವಾಗ ಈ ಶರೀರವೇ ಗುಡಿ, ಶರೀರವೇ ದೇವಸ್ಥಾನ. ಗರ್ಭಗೃಹ ಯಾವುದು ಅಂದ್ರೆ ಪ್ರಶಾಂತವಾದ ಮನಸ್ಸು, ಅದು ಗರ್ಭಗುಡಿ. ಮನಸ್ಸು ಪ್ರಶಾಂತವಾಗದೇ ಇದ್ರೆ ನಿದ್ದೆ ಬರೋದಿಲ್ಲ, ಭೂತಧಾತ್ರೆ ಬರೋದಿಲ್ಲ ಅಂತ. ಹಾಗಾಗಿ ಪ್ರಶಾಂತ ಮಾನಸವೇ ಗರ್ಭಗೃಹ. ಕಣ್ಣೇ ಪೀಠ. ನಿದ್ದೆ ಬರೋದು ಎಲ್ಲಿ ಅಂದ್ರೆ ಇಲ್ಲಿ ನಿದ್ದೆ ಬರ್ತದೆ ಅಂದ್ರೆ ನಮಗೆ ಹೂ ಅಂತ ಅನ್ಸೋದಿಲ್ಲ, ಇಲ್ಲಿ ನಿದ್ದೆ ಬರೋದು ಅಂತ. ಹಾಗಾಗಿ ಕಣ್ಣೇ ಪೀಠ ಅಂತ. ಕಣ್ಣು ಮುಚ್ಚಬೇಕು ನಿದ್ದೆ ಬರ್ಬೇಕಾದ್ರೆ. ನಾವು ನಿಮ್ಗೆ ನಮ್ಮ ಒಬ್ಬ ಚಿಕ್ಕ ವಯಸ್ಸಿನ ಸಹಾಧ್ಯಾಯಿ ಬಗ್ಗೆ ಹೇಳಿದ್ವಿ, ಅವನಿಗೊಂದು ಆ ಶಕ್ತಿ ಇತ್ತು ಅಂತ, ಕಣ್ಣು ತೆರೆದೇ ನಿದ್ದೆ ಮಾಡ್ತಾ ಇದ್ದ ಅಂತ ಯಾವಾಗಲೂ ನಿಮ್ಗೆ ಹೇಳಿದ ನೆನಪು ನಮಗೆ. ಅದು ಅಪರೂಪದ ಪ್ರಕರಣ ಅದು. ಇಲ್ಲದೆ ಇದ್ರೆ ಕಣ್ಣು ತೆರೆದು ನಿದ್ದೆ ಮಾಡೋಕ್ಕಾಗೋದಿಲ್ಲ, ಕಣ್ಣು ಮುಚ್ಚಿ ಹೋಗ್ತದೆ ತಾನೇ ತಾನಾಗಿ. ಯಾಕೆಂದ್ರೆ ನಿದ್ದೆಯ ತಮಗುಣ ಅಲ್ವಾ ಅದು. ಹಾಗಾಗಿ ಕಣ್ಣು ಮುಚ್ಚುವಂತೆ ಅದು ಮಾಡಲೇಬೇಕು. ಅದು ಕಣ್ಣೇ ಪೀಠ. ಪೂಜಾ ಪರಿಕರಗಳೆಲ್ಲ ಏನಿಲ್ಲ ಅಂತಂದ್ರೆ ಹಾಸಿಗೆ, ಹೊದಿಕೆ, ದಿಂಬು, ಇವೆಲ್ಲ ಪೂಜಾ ಪರಿಕರಗಳು. ಇದು ಕೂಡ ಪೂಜಾ ಪರಿಕರವಾಗ್ಲಿಕ್ಕೆ ಸಾಧ್ಯ ಇದೆ ನೋಡಿ. ಹಾಗಾದ್ರೆ ಪೂಜಾ ಪ್ರಕ್ರಿಯೆ ಏನಪ್ಪ? ಈಗ ನಮ್ಗೆ ನಿತ್ಯ ಪೂಜೆಯಲ್ಲಿ ನಾದಶಬ್ದ ಮಯಂ ಘಂಟ ಒಂದು ಗಂಟೆ ತೂಗಿ ಶುರು ಮಾಡಬೇಕು, ಆಮೇಲೆ ಅಭಿಷೇಕ ಆಗಬೇಕು, ಗಂಧ ಹಚ್ಚಬೇಕು, ಅಲಂಕಾರ ಆಗಬೇಕು, ಎಲ್ಲ ಇದೆಯಲ್ಲ. ಇಲ್ಲಿ ಏನಪ್ಪ ಪೂಜೆ ಮಾಡೋ ಪ್ರಕ್ರಿಯೆ ಏನು ಅಂದ್ರೆ ಏನೂ ಮಾಡದಿರುವುದೇ ಪೂಜೆ. ಏನಾದ್ರೂ ಮಾಡೋಕೆ ಶುರು ಮಾಡಿದ್ರೆ ಪೂಜೆ ಆಗೋದಿಲ್ಲ, ನಿದ್ದೆಯನ್ನು ಪೂಜೆ ಆಗೋದಿಲ್ಲ ಅಂತ. ಚೇಷ್ಟೆ ಶುರು ಮಾಡ್ಕೊಂಡ್ರೆ ಏನಾದ್ರು ಎಚ್ಚರ ಇದ್ಕೊಂಡು, ನಿದ್ದೆಯಲ್ಲಿ ಚೇಷ್ಟೆ ಮಾಡೋರು ಇರ್ತಾರೆ, ಅದು ಬೇರೆ ವಿಷಯ. ಆದ್ರೆ ಎಚ್ಚರದಲ್ಲಿ ನಾವೇನಾದ್ರು ಚೇಷ್ಟೆ ಮಾಡೋಕೆ ಶುರು ಮಾಡಿದ್ರೆ, ಏನಾದ್ರು ಕ್ರಿಯೆಗಳನ್ನು ಆರಂಭ ಮಾಡಿದ್ರೆ ನಿದ್ದೆ ಬರೋದಿಲ್ಲ. ಹಾಗಾಗಿ ಏನೂ ಮಾಡದಿರುವುದೇ ಪೂಜೆ. ಧ್ಯಾನ ಇದ್ದಾಗೆ. ಧ್ಯಾನ ಅಂದ್ರೆ ಏನು ಅಂದ್ರೆ, ಧ್ಯಾನಕ್ಕೆ ಏನ್ ಮಾಡಬೇಕು ಅಂತ ಕೇಳಬೇಡಿ, ಏನು ಮಾಡಬಾರ್ದು, ಅದೇ ಧ್ಯಾನ. ಒಳಗಾಗಲಿ ಹೊರಗಾಗಲಿ, ಮನಸ್ಸಲ್ಲಾಗ್ಲಿ ಶರೀರದಲ್ಲಾಗ್ಲಿ ಯಾವ ಕ್ರಿಯೆಯೂ ಇಲ್ಲದೆ ಇದ್ರೆ ಅದೇ ಧ್ಯಾನ ಅಂದ ಹಾಗೆ ಇದು ಅಂತ. ಅಂದ್ರೆ ಅದಕ್ಕೆ ಹತ್ರ ಇದೆ ತುಂಬಾ ಅಂತ. ಏನು ಮಾಡದಿರುವುದೇ ಪೂಜೆ. ಅದು ನಡೆಯುವುದು ರಾತ್ರಿ ವೇಳೆಯಲ್ಲಿ. ಸಾಮಾನ್ಯ ಪೂಜೆಗೆಲ್ಲ ಒಂದು ಕಾಲ ಅಂತ ಇದೆ ನೋಡಿ. ರಾತ್ರಿ ಪೂಜೆಗಳು ಇಲ್ಲ ಅಂತಲ್ಲ, ಅಪರೂಪ. ಅದೇ ಈ ಅಮ್ಮನವರ ಪೂಜೆಗಳೆಲ್ಲ ರಾತ್ರಿ ಬರ್ತವೆ. ಭೂತಸಾತ್ರಿ ಅಂತ ಹೇಳಿದ್ವಲ್ಲ ನಾವು, ಸಿದ್ಧಯೋಗಿನಿ ಪಾರ್ವತಿ ಅಂತ. ಈ ನವರಾತ್ರಿ ಪೂಜೆ ರಾತ್ರಿ ಬರುವಂಥದ್ದು. ಒಂದು ಯಾಮ ಕಳೆದ ಮೇಲೆ, ಸುಮಾರು 9 ಗಂಟೆ ಕಳೆದ ಮೇಲೆ ಆ ಪೂಜೆಗೆ ವಿಶೇಷ ಇರುವಂಥದ್ದು ಅಂತ. ಹಾಗೆ ರಾತ್ರಿ ವೇಳೆಯಲ್ಲಿ ಪೂಜೆ, ಅದು ಕರ್ತ ಮಲಗಿದ ಮೇಲೆ ಅಂತ. ಇಂಥ ಪೂಜೆ ಇನ್ನೆಲ್ಲೂ ಇಲ್ಲ ನೋಡಿ. ಕರ್ತ ಮಲಗಿದ ಮೇಲೆ ಪೂಜೆ ಪ್ರಾರಂಭ ಆಗುವಂಥದ್ದು. ಬೇರೆ ಕಡೆ ಮಲಗಿಬಿಟ್ರೆ ಪೂಜೆ ಇಲ್ಲ, ಕರ್ತ ಮಲಗಿದ್ರೆ ಯಾತಕ್ಕೆ ಬರ್ತೈತೆ ಅದು. ಇದು ಮಾತ್ರ ಹಾಗಲ್ಲ, ಮಲಗಿ ಮಾಡುವ ಪೂಜೆ. ಅನ್ಯ ದೇವತೆಗಳನ್ನ ಊಟ ಮಾಡದೆ ಪೂಜಿಸ್ಬೇಕು, ಉಪವಾಸ ವಿಶೇಷ ಅಲ್ಲಿ. ನಿತ್ಯ ಪೂಜೆ ಆದ್ರೂ ಕೂಡ ಬೆಳಗ್ಗೆ ಪೂಜೆಗಿಂತ ಮೊದಲು ನಾವೇನು ತಗೊಳ್ಬಾರ್ದು. ಹೊಟ್ಟೆ ಖಾಲಿ ಇರಬೇಕಾಗಿದ್ದು ತುಂಬಾ ಮುಖ್ಯ ಉಪಾಸನೆಗಳಿಗೆ. ಈಗ ಸಾಯಂಕಾಲ ಸಂಧ್ಯಾ ವಂದನೆ ಮಾಡಬೇಕು ಅಥವಾ ಧ್ಯಾನ ಮಾಡಬೇಕು ಅಂತ ತಗೊಂಡ್ರೆ, ಮಧ್ಯಾಹ್ನ ಊಟದ ನಂತರ ಮಧ್ಯೆ ಏನು ತಗೊಳ್ಳದೇ ಇದ್ರೆ, ಘನಾಹಾರ ಮಧ್ಯೆ ಏನು ತಗೊಳ್ಳದೇ ಇದ್ರೆ, ಸಾಯಂಕಾಲದ ಸಂಧ್ಯಾ ವಂದನೆಗೆ ಅನುಕೂಲವಾದ ಸ್ಥಿತಿ ಏರ್ಪಡ್ತದೆ. ಹೊಟ್ಟೆ ಖಾಲಿ ಆಗ್ಬೇಕು. ಹೊಟ್ಟೆ ಭಾರ ಇದ್ರೆ, ಹೊಟ್ಟೆಯಲ್ಲಿ ಆಹಾರ ಇದ್ರೆ ಇದಾಗೋದಿಲ್ಲ. ಧ್ಯಾನ, ಪೂಜೆ, ಉಪಾಸನೆ ಯಾವುದು ಆಗೋದಿಲ್ಲ. ಇದು ಒಂದು ಅಪವಾದ. ಇದು ಊಟ ಮಾಡಿಯೇ ಪೂಜೆ ಮಾಡಬೇಕು. ಹಾಗಂತ ಬಿಗಿದು ಊಟ ಮಾಡೋದಲ್ಲ, ಉಪವಾಸ ಇರೋದು ಅಲ್ಲ. ಒಂದು ಹದದಲ್ಲಿ ಅವಳಿಗೆ ಎಷ್ಟು ಬೇಕೋ ಅಷ್ಟೇ, ಅವಳು ಬರೋದಕ್ಕೆ ಎಷ್ಟು ಬೇಕೋ ಅಷ್ಟೇ ತಗೊಂಡು ಅವಳಿಗೆ ಜಾಗ ಬಿಟ್ಟು ನಾವು ಊಟ ಮಾಡಿದರೆ ಆಕೆ ಬಂದ್ಬಿಡ್ತಾಳೆ. ಇದು ನಿತ್ಯ ತಪ್ಪದೇ ನಡೆಸಬೇಕಾದ ಯೋಗ ನಿದ್ರಾ ಪೂಜೆ, ದೇವಿ ಪೂಜೆ ಎಲ್ಲರೂ ಮಾಡಬೇಕು. ಎಲ್ಲ ವರ್ಣ ವರ್ಗದವರು ಮಾಡಬೇಕಾದ ಪೂಜೆ, ಎಲ್ಲ ವಯಸ್ಸಿನವರು ಮಾಡಬೇಕಾದ ಪೂಜೆ, ಎಲ್ಲೆಲ್ಲರೂ ಮಾಡಬೇಕಾದ ಪೂಜೆ, ಪ್ರತಿನಿತ್ಯ ಮಾಡಬೇಕಾಗಿರುವಂಥದ್ದು. ಇದು ಒಂದನ್ನು ಸರಿ ಮಾಡಿದ್ರು ಜೀವನ ಸರಿಯಾಗ್ಬೋದು.
ಪೂಜೆ ಸರಿಯಾಗಿ ನೆರವೇರಿದ್ರೆ ಫಲ ಅಪಾರ ಅಂತ. ಪೂಜೆಗೊಂದು ಫಲ ಬೇಕಲ್ಲ. ಏನು ಲಾಭ ಇಲ್ಲದೆ ಏನನ್ನು ಮಾಡೋರಲ್ಲ ನಾವು ಮನುಷ್ಯರು, ಲಾಭ ಬೇಕೇ ಬೇಕು ನಾವು. ಈ ಪೂಜೆಗೆ ಏನಪ್ಪ ಲಾಭ, ನಿದ್ದೆ ಎಂಬ ಪೂಜೆಗೆ ಅಂದ್ರೆ ವಿಶ್ರಾಂತಿ ಸರ್ವಾಂಗಗಳಿಗೆ ಅಂತ. ನಿದ್ದೆಯಲ್ಲಿ ಮಾತ್ರ ಸಿಗುವಂಥದ್ದು ಸರ್ವಾಂಗ ವಿಶ್ರಾಂತಿ. ಎಲ್ಲ ಅಂಗಗಳು ವಿಶ್ರಾಂತಿಯನ್ನು ಪಡಿತೇವೆ ಇಲ್ಲಿ. ಅಂತರಂಗ ಸಹಿತ ಅಂತರಂಗಕ್ಕೂ ಕೂಡ ವಿಶ್ರಾಂತಿ. ಪಾಪ ಆ ಅಂತರಂಗ ಅಥವಾ ನಮ್ಮ ಮನಸ್ಸು ಅನ್ನುವಂಥದ್ದು ಅದು ದುಡಿಯೋದಕ್ಕೆ ಲೆಕ್ಕ ಇಲ್ಲ. ಒಂದು ಕ್ಷಣ ಮಾತ್ರ ಸುಮ್ಮನೆ ಇರ್ತದ ಅದು. ನಾವು ಎಚ್ಚರ ಇದ್ದಾಗ ಅಂದ್ರೆ ಒಂದು ಕ್ಷಣವೂ ಕೂಡ ಸುಮ್ಮನೆ ಇರೋದಿಲ್ಲ. ಎಲ್ಲಿಂದ ಎಲ್ಲಿಗೆ ತಿರುಗಾಟ. ಕ್ಷಣ ಮಾತ್ರದಲ್ಲಿ ಇಲ್ಲಿಂದ ಮನೆಗೆ ಹೋಗ್ಬಿಡ್ತದೆ ಅದು, ಮನೆಯಿಂದ ಮತ್ತೆಲ್ಲೋ ಪೇಟೆಗೆ ಹೋಗ್ಬಿಡ್ತದೆ, ಅಲ್ಲಿಂದ ಯಾವುದೋ ಉದ್ಯಾನವನಕ್ಕೆ ಹೋಗ್ತದೆ, ಅಲ್ಲಿಂದ ಇನ್ನೆಲ್ಲಿಗೂ ಹೋಗ್ತದೆ. ಈ ಊರು ಬಿಟ್ಟು ಬೇರೆ ಊರಿಗೆ, ಬೇರೆ ದೇಶಕ್ಕೆ, ಬೇರೆ ಲೋಕಕ್ಕೆ, ಚಂದ್ರಲೋಕಕ್ಕೆಲ್ಲ ಹೋಗಿ ಬಂದ್ಬಿಡ್ತದೆ ಅದು ಮನಸ್ಸು. ಇಡೀ ದಿನ ಒಂದಿಲ್ಲದ ಒಂದು ಕೆಲಸ ಮಾಡ್ತಾ ಇರ್ತದಲ್ಲ ಯಾವಾಗಲೂ ಅದು. ಅದಕ್ಕೆ ವಿಶ್ರಾಂತಿ ಅಂದ್ರೆ ಈ ನಿದ್ದೆಯಲ್ಲಿಯೇ ತಕ್ಕ ಮಟ್ಟಿಗಾರು ವಿಶ್ರಾಂತಿ ದೊರೆಯುವಂಥದ್ದು. ಅದರಲ್ಲಿ ಕೂಡ ಗಾಢ ನಿದ್ರೆ, ಅಲ್ಲಿ ಅದಕ್ಕೆ ಹೆಚ್ಚು ವಿಶ್ರಾಂತಿ ಸಿಗುವಂಥದ್ದು. ಪುರೀತತ್ವ ಎನ್ನುವ ನಾಡಿಯಲ್ಲಿ ಮನಸ್ಸು ಪ್ರವೇಶ ಮಾಡಬೇಕಂತೆ. ನಮ್ಮೊಳಗಿರ್ತಕ್ಕಂಥ ಸಾವಿರ 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 ನಾಡಿಗಳ ಮಧ್ಯದಲ್ಲಿ ಪುರೀತತ್ವ ಎನ್ನುವಂಥ ಒಂದು ನಾಡಿ ಇದೆ. ಆ ನಾಡಿಯಲ್ಲಿ ಮನಸ್ಸು ಹೊಕ್ಕಾಗ ನಿದ್ದೆ ಬರುವಂಥದ್ದು ನಮಗೆ ಎಂಬುದಾಗಿ ಯೋಗಶಾಸ್ತ್ರವಿದ್ದರು ಹೇಳುವಂಥದ್ದು. ಹಾಗಾಗಿ ಮನಸ್ಸಿಗೆ ವಿಶ್ರಾಂತಿ. ಸೃಷ್ಟಿಯಲ್ಲಿ ಯಾವುದನ್ನು ಕೂಡ ನಿರಂತರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂಥ ಯಾವ ಯಂತ್ರವೂ ಇಲ್ಲ. ಮಧ್ಯೆ ವಿಶ್ರಾಂತಿ ಇಲ್ಲದೆ ನಿರಂತರ ಕೆಲಸ ಮಾಡುವಂಥ, ವರ್ಷಾನುಗಟ್ಟಲೆ ಕೆಲಸ ಮಾಡುವಂಥ ಅಥವಾ ಇನ್ನೂ ದೀರ್ಘಕಾಲ ಕೆಲಸ ಮಾಡುವಂಥ ಯಂತ್ರ ಯಾವುದಿದೆ? ಭೂಲೋಕದಲ್ಲಿ ಯಾವುದೂ ಇಲ್ಲ. ಸೂರ್ಯ ಭಗವಂತ ಪಾಪ ವಿಶ್ರಾಂತಿ ಇಲ್ಲದೆ ಮಾಡ್ತಾ ಇದ್ದಾನೆ. ಭೂಮಿ ಈ ಪಾರ್ಶ್ವಕ್ಕೆ ಆ ಪಾರ್ಶ್ವಕ್ಕೆ ಅಂತ ಮಾಡ್ತಾ ಇರ್ತಾನೆ ಯಾವಾಗಲೂ. ಆದರೆ ಇಲ್ಲಿ ನಮ್ಮ ನಡುವೆ ಅಂಥದ್ದೊಂದು ಉಪಕರಣ ಯಾವುದೂ ಇಲ್ಲ. ವಿಮಾನ ಬಂದು ಇಳಿದ ಮೇಲೆ ಒಂದು 3/4 ಗಂಟೆ 1 ಗಂಟೆ ಒಳಗಡೆ ಮತ್ತೆ ಹಾರಿಸೋದಿಲ್ಲ ಅದನ್ನ. ಯಾಕೆಂದ್ರೆ ಅದು ತಣಿಯುವ ಅವಧಿ ಅಲ್ವಾ. ಆಂಗ್ದರ ಕೂಲಿಂಗ್ ಪೀರಿಯಡ್ ಅಂತ ಒಂದು ಆ ಶಬ್ದ ಇದೆ ಅವರಲ್ಲಿ, ಅದು ಬೇಕಂತೆ ಅದು ಅಂತ. ಹಾಗಾಗಿ ಆ ಅವಧಿ ಬೇಕು, ತಣಿಯುವ ಅವಧಿ ಒಂದು ಬೇಕು ಅಂತ. ಹಾಗಾಗಿ ವಿಶ್ರಾಂತಿ ಅಂತರಂಗ ಸಹಿತವಾದ ಸರ್ವಾಂಗಗಳಿಗೆ. ಪುನರ್ನವತೆ, ನಿನ್ನೆ ಹೇಳಿದ್ವಿ ನಿಮ್ಗೆ, ಮತ್ತೆ ಹೊಸತಾಗುವಂಥದ್ದು ಎಲ್ಲವೂ ಕೂಡ. ನಿದ್ದೆ ಮಾಡಿ ಎದ್ದಾಗ ಮತ್ತೊಮ್ಮೆ ಹುಟ್ಟಿದಂತೆ ಅದು. ನಿನ್ನೆಗಳು ಸತ್ತಿವೆ, ಹಾಗಾಗ್ತದೆ ಅಂತ. ಹೊಸದಾಗಿ ನಾಳೆ ಅಥವಾ ಈ ದಿನ ಹೊಸದಾಗಿ ಹುಟ್ಟುತ್ತದೆ ಅಂತ ಹೊಸತನದ ಫಲ ಅಲ್ಲಿದೆ. ಇಲ್ಲಿದ್ರೆ ಜೀವನ ತಂಗಳಾಗಿ ಹೋಗ್ತಿತ್ತು. ನಿದ್ದೆ ಒಂದು ಎದ್ದಿದ್ರಿಂದ ನಿತ್ಯ ಅದು ಹೊಸತಾಗ್ತಾ ಇದೆ ಅಂತ. ಹೊಸಬನ್ನ ಮಾಡುವಳು ತಾಯಿ ಅಂತ. ಮತ್ತೆ ನವಶಕ್ತಿಯ ಪೂರ್ಣ ಈ ಚರವಾಣಿ ನೀವು ಉಪಯೋಗಿಸ್ತಾ ಇರ್ತೀರಲ್ವಾ. ನಮ್ಮ ಮಕ್ಕಳಲ್ಲ, ನೀವೆಲ್ಲ ಪುಣ್ಯಾತ್ಮರು. ನಿಮಗೆ ಕರುಣೆ ಪಿಶಾಚಿಯಿಂದ ಬಿಡುಗಡೆ ಇದೆ. ನೀವು ಇಲ್ಲಿ ನಮ್ಮಲ್ಲಿ ನಿಮ್ಮಲ್ಲಿಯೇ ಇದು, ನಮ್ಮದು ನಿಮ್ಮದು ಅಂತ ಬೇರೆ ಇಲ್ಲ. ಇಲ್ಲಿಲ್ಲದೆ ಇದ್ದಿದ್ರೆ ಈ ಚಿಕ್ಕ ವಯಸ್ಸಲ್ಲಿ ನಿಮ್ಮನ್ನ ಕರುಣೆ ಪಿಶಾಚಿ ಕಾಡ್ತಾ ಇತ್ತು. ಸಣ್ಣ ವಯಸ್ಸಲ್ಲಿ ಅದರಿಂದ ಏನು ಒಳ್ಳೇದು, ಯಾವ ವಯಸ್ಸಲ್ಲೂ ಒಳ್ಳೇದಲ್ಲ, ಈ ವಯಸ್ಸಲ್ಲಿ ಖಂಡಿತ ಒಳ್ಳೇದಲ್ಲ. ಬದುಕಿಗೆ ದಿಕ್ಕು ಸಿಗುವ ಸಮಯದಲ್ಲಿ ದಿಕ್ಕು ತಪ್ಪಿಸುವಂತ ಮಾಧ್ಯಮಕ್ಕೆ ನಾವು ಮರಳಾಗಬಾರ್ದು. ಹಾಗಾಗಿ ಅದು ನೋಡಿ, ಪ್ರತಿನಿತ್ಯ ಉಪಯೋಗಿಸ್ಬೇಕು ಅಂದ್ರೆ ಪ್ರತಿನಿತ್ಯ ಅದನ್ನ ಶಕ್ತಿ ಪೂರ್ಣ ಮಾಡ್ಬೇಕು. ಅದಕ್ಕೆ ಇಲ್ದಿದ್ರೆ ಉಪಯೋಗಿಸಕ್ ಆಗೋದಿಲ್ಲ ಅಂತ. ಹಾಗೆ ಇದು ಕೂಡ, ಇದಕ್ಕೆ ಮತ್ತೆ ಶಕ್ತಿ ತುಂಬಬೇಕು ಅಂದ್ರೆ ನಿದ್ದೆಯೇ ದಾರಿ. ಅದಕ್ಕೆ ಅಲ್ಲಿ ಶಕ್ತಿ ತುಂಬಿ ಬರ್ತದೆ. ಆಯ್ತು, ಪ್ರಸಾದ ಏನು ಹೇಳ್ರಿ, ಪೂಜೆ ಆಯ್ತು ಅಂದ್ಮೇಲೆ ಒಂದು ಪ್ರಸಾದ ಬೇಡವಾ? ಪ್ರಸಾದ ಅಂದ್ರೆ ಏನು? ಪ್ರಸಾದ ಅಂದ್ರೆ ಪಾನಕ ಪನಿವಾರ, ಪ್ರಸಾದ ಅಂದ್ರೆ ಭಕ್ಷ್ಯ ಭೋಜ್ಯ ಅಲ್ವಾ. ಪ್ರಸಾದಸ್ತು ಪ್ರಸನ್ನತಾ. ಪ್ರಸನ್ನತೆಯೇ ಪ್ರಸಾದ ಶಬ್ದಕ್ಕೆ ಅರ್ಥ. ಪ್ರಸಾದ ಶಬ್ದದ ಮೂಲಾರ್ಥವೇ ಪ್ರಸನ್ನತೆ. ಪ್ರಸನ್ನತೆ ಅಂದ್ರೆ ಏನು? ಕೊಳ ತಿಳಿಯಾಗಿದ್ರೆ ಅದಕ್ಕೆ ಪ್ರಸನ್ನ ಅಂತ ಕರೀತಾರೆ. ಪ್ರಸನ್ನ ಸಲಿಲ ಅಂದ್ರೆ ತಿಳಿಗೊಳ. ಅದು ಕದಡಿದ್ರೆ ಅದು ಪ್ರಸನ್ನ ಅಲ್ಲ, ಪ್ರಕ್ಷುಬ್ಧ ಅದು. ಹಾಗಾಗಿ ಇಲ್ಲಿ ಏನಪ್ಪ ಅಂದ್ರೆ ತಿಳಿ ಮನ ಇದೆಯಲ್ಲ, ಆ ಪ್ರಸನ್ನತೆ. ನಿಮ್ಗೆ ನಿದ್ದೆ ಸರಿಯಾಗಿ ಆಗಿದ್ರೆ, ಭೂತಧಾತ್ರಿಯೇ ಬಂದು ಹೋದಾದ್ರೆ ಅದ್ರ ಕುರುಹು ಏನು ಅಂದ್ರೆ, ಎಚ್ಚರ ಆದ ಕೂಡಲೇ ಒಂದು ಪ್ರಸನ್ನತೆ ಮೈ ಮನಸ್ಸುಗಳಲ್ಲಿ ಇರುತ್ತದೆ. ಕಣ್ಣು ತಂಪು, ಮನಸ್ಸು ತಂಪು, ಮೈಯೆಲ್ಲ ತಂಪು. ಒಂದು ತಂಪಿನ ಅನುಭೂತಿ ಬೇಕು ನಿಮ್ಗೆ, ಪ್ರಸನ್ನತೆಯ ಅನುಭೂತಿ ಬೇಕು, ತಿಳಿತನ ಬೇಕು. ಕಣ್ಣು ಕೆಂಪಾಗಿದ್ರೆ ಎಚ್ಚರ ಆಗುವಾಗ ನಿದ್ದೆ ಸರಿಯಾಗಿಲ್ಲ ಅಂತ ಆ ಕಡೆಗೆ ಶುರುವಾದ್ರೆ ಹೇಳ್ತಿದ್ದಾಗೆ, ತಲೆನೋವಿದ್ರೆ
ಸರಿಯಾಗಿಲ್ಲ ಅಂತ ಅರ್ಥ. ಅದಕ್ಕೆ ಪಿತ್ತ ಕೆಲಸ ಮಾಡ್ತಾ ಇದೆ ಅಂತ, ತಲೆನೋವಿದ್ರೆ ಈ ಕಫ ಸರಿಯಾಗಿ ಕೆಲಸ ಮಾಡಿದಿದ್ರೆ ಆ ರೀತಿ ಆಗ್ತಿರ್ಲಿಲ್ಲ ಅಂತ. ನಿದ್ದೆ ಅನ್ನೋದು ಕಫದ ಧರ್ಮ ಅದು ಅಂತ. ಹಾಗೆ ಆ ಒಂದು ತಂಪು ಪ್ರಸನ್ನತೆ ಬೇಕಲ್ಲ, ಅದೇ ಕುರುಹು ಅದರದ್ದು. ನೀವು ಮಧ್ಯಾಹ್ನ ನಿದ್ದೆ ಮಾಡಿ ಹೇಳಿ ಅಂತ ಮಾಡ್ಬೇಕು ಅಂತ ಹೇಳ್ತಾ ಇರೋದಲ್ಲ, ಮಾಡಿ ಎದ್ದಾಗ ಹೇಗಿರ್ತದೆ ಅಂತ. ಆಲಸ್ಯ, ಜಾಡ್ಯ, ಒಂದು ದಿನ ಮಾಡಿದ್ರು ಕೂಡ ಈ ಅನುಭವ ಇದೆ ಅಂತ. ತಮೋ ಗುಣ ಅದು. ಆಲಸ್ಯ ಜಾಡ್ಯಗಳು ತಮೋ ಧರ್ಮಗಳು. ತಮೋ ಗುಣದ ಉದ್ರೇಕ ಆಯ್ತು ಅಂತಲೇ ಅರ್ಥ ಅದಕ್ಕೆ ಅಂತ. ಅದಾಯ್ತು ಅಂದ್ರೆ ಅಂತ. ಮಧ್ಯಾಹ್ನ ಊಟ ಮಾಡಿ ನಿದ್ದೆ ಮಾಡಿದ್ರಂತೂ ಇದು ಆಗದೆ ಇರೋದೇ ಇಲ್ಲ. ಎದ್ದವ್ರನ್ನ ನೋಡಿ, ಅವ್ರ ಗತಿ ನೋಡಿ, ಗಮನ ಸ್ವಲ್ಪ ನಿಧಾನ ಇರ್ತಾರೆ. ಅವ್ರು ಎದ್ದು ಕೂಡಲೇ ಚುರುಕಾಗೋದಿಲ್ಲ ಒಂದೇ ಸರ್ತಿ ಅಂತ. ಯಾಕೆಂದ್ರೆ ತಮೋ ಗುಣ ಕೆಲಸ ಮಾಡೋಕೆ ಶುರು ಮಾಡಿದಾಗ ಹಾಗಾಗ್ಲೇಬೇಕು ಮನುಷ್ಯ ಅಂತ. ಎಮ್ಮೆ ಮೊಸರಾಗ್ತಾನೆ ಅವನು ಅಂತ ಅವಾಗ ಅಂತ. ಅದೇ ಧರ್ಮ, ಅದ್ರ ಧರ್ಮವೇ ಇದು, ಬೇರೆ ಏನೂ ಅಲ್ಲ ಅಂತ. ಅದೇ ಸಕಾಲಕ್ಕೆ ನಿದ್ದೆ ಮಾಡಿ ಬೆಳಗ್ಗೆ ಎದ್ರೆ, ಅಥವಾ ಹಗಲೊತ್ತಿಗಾದ್ರೂ ಶವಾಸನ ಮಾಡಿ, ನ್ಯಾಯವಾದ ಶವಾಸನ ಹೇಳ್ತಾ ಇರುವಂಥದ್ದು, ಕೈ ಕಾಲಿನಡಿ ಬಿದ್ದುಕೊಂಡ್ಬಿಟ್ರೆ ಶವಾಸನ ಅಲ್ಲ ಅದು. ಸರಿಯಾದ ಶವಾಸನ ಮಾಡಿ ಎಚ್ಚರ ಆದ್ರೆ, ಶವಾಸನ ಸರಿಯಾದಕ್ಕೆ ಕುರುಹು ಏನು ಅಂದ್ರೆ ಪ್ರಸನ್ನತೆ, ಅದು ಏರ್ಪಡಬೇಕು ನಮ್ಮಲ್ಲಿ. ಅದೇ ಕುರುಹು ಅದಕ್ಕೆ. ಹಾಗಾಗಿ ಪ್ರಸನ್ನತೆಯೇ ಪ್ರಸಾದ ಅಂತ. ದೇವರಿಗೂ ಹೀಗಾಗ್ತದಂತೆ. ಕಾಳಿದಾಸ ವರ್ಣನೆ ಮಾಡಿದ್ದಾನೆ. ಈ ರಾಮಾವತಾರದ ಪೀಠಿಕೆಯಾಗಿ ಈ ಋಷಿಗಳೆಲ್ಲ ಹೋಗಿ ಪ್ರಾರ್ಥನೆ ಮಾಡ್ತಾರಲ್ವಾ, ದೇವತೆಗಳು ಋಷಿಗಳು ಎಲ್ಲರೂ ಹೋಗಿ ದೇವರನ್ನು ಪ್ರಾರ್ಥನೆ ಮಾಡೋ ಸಂದರ್ಭದ ಅದು ಅಂಥದ್ದೊಂದು ಸಂದರ್ಭದ ವರ್ಣನೆಯಲ್ಲಿ ಕಾಳಿದಾಸ ಹೇಳುವಂಥದ್ದು, ಯೋಗ ನಿದ್ರಾಂತ ವಿಷದೈಹಿ ಪಾವನೈರವಲೋಕಿತೈಹಿ ಭೃಗ್ವಾದೀನನು ಗೃಹಂತಂ ಸೌಖಶಾಯನಿಕ ಋಷಿ. ಈ ಸೌಖಶಾಯನಿಕರು ಅಂತ ಕರೀತಾರೆ. ಅಂದ್ರೆ ಸುಖ ಶಯನ, ನಿದ್ದೆ ಚೆನ್ನಾಗಿತ್ತ ಅಂತ ಎದ್ದು ಕೂಡ್ಲು ಕೇಳುವಂಥವ್ರು, ಹೇಳುವಾಗ ಇರುವಂಥವ್ರು ಅಲ್ಲಿ ಅಂತ. ಎದ್ದು ಕೂಡಲೇ ಅವ್ರ ಮುಖ ನೋಡಬೇಕು ಅಂತ, ಒಳ್ಳೆ ಮುಖಗಳದೆಲ್ಲ. ಅಂತಹ ಭೃಗುಮಾದಿ ಮಹರ್ಷಿಗಳು ಅವ್ರು ಕಾಯ್ತಾ ಇದ್ದಾರೆ, ಭಗವಂತನಿಗೆ ಎಷ್ಟೊತ್ತಿಗೆ ಎಚ್ಚರಾಗ್ತದೆ, ಯೋಗ ನಿದ್ರೆಯಿಂದ ಯಾವಾಗ ಹೇಳ್ತಾನೆ ಅಂತ ಕಾಯ್ತಾ ಇರ್ತಾರೆ ಅವರು. ಯೋಗ ನಿದ್ದೆಯಿಂದ ಎಚ್ಚೆತ್ತು ಅವನು ನೋಡಿದಾಗ ಇವರು ಉದ್ಧಾರ ಆಗ್ತಾರೆ ಅಂತ. ಅದು ಇವರಿಗೆ ತುಂಬಾ ಉದ್ಧಾರ ಆಗೇ ಇರೋರು ಮತ್ತು ಉದ್ಧಾರ ಆಗ್ತಾರೆ ಅವರು ಅಂತ. ಅಂದ್ರೆ ಆ ನೋಟ ಇದೆಯಲ್ಲ, ಪ್ರಸನ್ನತೆಯನ್ನು ಹೊತ್ತು ತರುವಂಥದ್ದು. ಆ ದೃಷ್ಟಿ ಪ್ರಸನ್ನತೆಯನ್ನು ತುಂಬಿ ಚೆಲ್ಲುವಂಥದ್ದು. ಯಾರು ಬಂದು ಬಂದು ನಿಲ್ತಾರೋ ಅವ್ರ ಮೇಲೆ ಪ್ರಸನ್ನತೆಯ ಅಮೃತದ ಮಳೆ ಸುರಿತದೆ ನೋಟದಿಂದ ಅಂತ. ಯಾಕೆಂದ್ರೆ ಒಳಗೆ ತುಂಬಿದೆ ಆ ಪ್ರಸನ್ನತೆ ನಿದ್ದೆಯ ಕಾರಣಕ್ಕೆ. ಹಾಗಾಗಿ ಅಂತಹ ಯೋಗ ನಿದ್ರಾಂತ ವಿಷದೈಹಿ, ಯೋಗ ನಿದ್ರೆಯ ಕೊನೆಯಲ್ಲಿ ವಿಷದವಾಗುವಂಥದ್ದು, ಒಂದು ತಿಳಿಯಾಗುವಂಥದ್ದು ನೋಟ, ಅದನ್ನು ಕಾಳಿದಾಸ ವರ್ಣನೆ ಮಾಡಿದ್ದಾನೆ ನೋಡಿ ಅಂತ. ದೇವರಿಗೆ ಮಾತ್ರ ಅಲ್ಲ, ದೇವರಷ್ಟು ಅಲ್ಲದೆ ಇದ್ರೂ ನಮಗೂ ಕೂಡ ಒಂದು ಸ್ವಲ್ಪ ಆಗ್ತದೆ. ನಿದ್ದೆ ಮಾಡಿ, ಸರಿಯಾದ ನಿದ್ದೆ ಮಾಡಿ ಎಚ್ಚೆತ್ತಾಗ ಹಾಗಾಗ್ತದೆ ಅಂತ. ಮತ್ತೆ ಮಲಗಬೇಕು ಅಂತ ಅನಿಸ್ಬಾರ್ದು, ಹೇಳುವಾಗ ಮತ್ತೆ ಮಲಗಬೇಕು ಅಂತ ಅನಿಸ್ಬಾರ್ದು. ಇಲ್ದಿದ್ರೆ ಎಚ್ಚರಾಗೋದು ಯಾಕೆ ಬೆಳಗಿನ ಜಾವ ಅಂದ್ರೆ ಹೊರಳಿ ಮಲಗುವುದಕ್ಕೆ ಅಂತ ಆಗ್ಬಿಟ್ಟಿದೆ ಅಲ್ವಾ. ಈ ಮಗಳಿಂದ ಆ ಮಗಳಿಗೆ ತಿರುಗಿ ಮಲಗು, ಹೊದಕೆ ಸರಿ ಇಲ್ಲದ್ರೆ ತಗೊಂಡು ಸರಿಯಾಗಿ ಹೊದಕು ಅದನ್ನ ಒಂದ್ಸರ್ತಿ ಅಲ್ಲಿ ಒಂದ್ಸಾರಿ ಗಂಟೆ ನೋಡು ಮಲಗು ಮತ್ತೆ. ಅಥವಾ ಈ ಯಮಗಂಟೆ ಹೊಡ್ಕೊಳ್ತಾ ಇದ್ರೆ, ಅದೇ ಎಚ್ಚರದ ಗಂಟೆ ಯಮಗಂಟೆ ಹೊಡ್ಕೊಳ್ತಾ ಇದ್ರೆ ತಲೆ ಮೇಲೆ ಒಂದು ತಟ್ಟಿ ಮಲಗು ಮತ್ತೆ. ಇದಕ್ಕೋಸ್ಕರ ಉಪಯೋಗ ಆಗ್ತಾ ಇರುವಂಥದ್ದು ಈ ಎಚ್ಚರ. ಒಂದ್ ವೇಳೆ ಸಕಾಲದಲ್ಲಿ ಆದ್ರೂ ಕೂಡ ಮತ್ತೆ ನಿದ್ದೆ ಮುಂದುವರಿತದೆ ಅಂತ. ಅದು ಏನ್ ಸೂಚಿಸ್ತಾ ಇದೆ ಅಂದ್ರೆ ಏನೋ ನಿದ್ದೆ ಸರಿಯಾಗಿಲ್ಲ ಅಂತಲೇ ಅರ್ಥ. ಅದಕ್ಕೆ ದೇಹ ಮತ್ತೆ ಕೇಳ್ತಾ ಇದೆ ಅಂದ್ರೆ ಅದೇನೋ ವ್ಯವಸ್ಥೆ ಗಡಿಬಿಡಿ ಇದೆ ಅಂತ, ಸರಿಯಾಗಿಲ್ಲ ಅದು. ಸಾಕಾದ್ರೆ ಈಗ ಊಟ ಸಾಕಾಯ್ತು ಅಂದ್ರೆ ಹೇಳ್ತೀರಿ, ಬೇರೆ ದಾರಿ ಇಲ್ಲ. ಅದಕ್ಕೆ ಎಷ್ಟು ಊಟ ಮಾಡೋಕ್ ಸಾಧ್ಯ, ಇನ್ನೆಷ್ಟೊತ್ತು ಕೂತ್ಕೊಂಡು ಹೋಗಕ್ ಸಾಧ್ಯ, ಎದ್ದೇ ಬಿಡ್ತೀರಿ. ನಿದ್ದೆಯೂ ಹಾಗಾಗ್ಬೇಕು, ಸಾಕು ಅಂತ ಹೇಳೋ ಥರ ಆಗ್ಬೇಕು ಸಕಾಲಕ್ಕೆ. ಅದೆಲ್ಲ ನಾವು ಸುಮ್ಮನೆ ಮಲಗಿದೆ ಇದ್ದೆ ಅಂತಲ್ಲ, ಸರಿಯಾದ ನಿದ್ದೆ ಆಗಿರ್ತಕ್ಕಂಥ ಕುರುಹುಗಳು. ಸಕಾಲಕ್ಕೆ ಎಚ್ಚರಾಗಿ ಮತ್ತೆ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತೆ ಹೇಳುವಂತೆ ಆಗ್ಬೇಕು ಅಂತ. ಅದೆಲ್ಲ ಪ್ರಸಾದ, ಪ್ರಸನ್ನತೆ. ಆದಿವ್ಯಾಧಿಗಳ ಪರಿಹಾರ. ವ್ಯಾಧಿ ಶರೀರಕ್ಕೆ ಬರುವಂಥ ರೋಗ, ಆದಿ ಅಂದ್ರೆ ಮನಸ್ಸಿನ ಚಿಂತೆ, ಇದು ಆದಿವ್ಯಾಧಿ. ಎರಡೂ ಪರಿಹಾರ ಆಗುತ್ತೆ ನಿದ್ರೆಯಿಂದ. ಅರ್ಧ ರೋಗ ಹರಿ ನಿದ್ರಾ ಮತ್ತೆ ನೆನಪು ಮಾಡುವಂಥದ್ದು ನಿಮಗೆ. ಈ ನಿದ್ದೆಯ ಅವಧಿಯಲ್ಲಿ ಈ ಶರೀರದ ಅನೇಕ ಏರುಪೇರುಗಳು, ಮನಸ್ಸಿನ ಏರುಪೇರುಗಳು, ನಮಗೇನೋ ನೋವಾಗಿರುತ್ತದೆ. ಈ ನೋವೆಲ್ಲ ಮಾಯೋದು ಯಾವಾಗ? ಮನಸ್ಸಿಂದಾಗಲಿ ಮೈದಾಗಲಿ ನಿದ್ದೆ ಮಾಡಿ ಎದ್ದಾಗ. ಕರ್ಮ ಈ ನೋವು ಬಾಧಿಸಲೇಬೇಕು ಅಂತ ಇದ್ಬಿಟ್ರೆ ನಿದ್ದೆನ ಕೊಡೋದಿಲ್ಲ. ಅದು ನಿದ್ದೆನ ಬರ್ತಾ ಇಲ್ಲ, ನೋವು ಅಂದ್ರೆ ಕರ್ಮ ಜೋರಾಗಿದೆ ಅಂತ ಅರ್ಥ. ಅದಕ್ಕೆ ಇಲ್ಲ, ಕರ್ಮ ಒಂದು ಹದಕ್ಕಿದ್ರೆ
ನಿದ್ದೆ ಬಂದ್ಬಿಡ್ತದೆ. ನಿದ್ದೆ ಬಂದು ಎಚ್ಚರ ಆದರೆ ಅಷ್ಟೊತ್ತಿಗೆ ಸುಮಾರು ಕಡಿಮೆ ಆಗಬೇಕು, ಅಷ್ಟೊತ್ತಿಗೆ ಅದಕ್ಕೊಂದು ಉಪಶಮನ ಸಿಗಬೇಕು ಅಂತ. ಹೀಗೆ ಹೆಚ್ಚಿನ ರೋಗಗಳಿಗೆ ಶರೀರದ್ದೋ ಮನಸ್ಸಿನದ್ದೋ ಅದಕ್ಕೆ ನಿದ್ದೆ ಚಿಕಿತ್ಸೆಯಾಗಿ ಈ ನಿದ್ದೆ ಇರುವಂಥದ್ದು ಇಡೀ ವ್ಯವಸ್ಥೆಯನ್ನ ಸರಿಪಡಿಸ್ತದೆ ಆ ಸಮಯದಲ್ಲಿ ಅದು. ಈ ಈ ಉಪಕರಣಗಳಲ್ಲಿ ಅದಕ್ಕೊಂದು ಆಂಗ್ಲ ಒಂದು ಪರಿಭಾಷೆ ಇದೆ, ರಿಬೂಟ್ ಮಾಡೋದು ಅಂತ ಹೇಳ್ತಾರೆ. ಒಂದ್ಸತಿ ಎಲ್ಲ ಸರಿ ಮಾಡ್ಕೊಂಡು ಮತ್ತೆ ಎಚ್ಚರ ಆಗುತ್ತೆ. ಅದಕ್ಕೆ ಒಂದ್ಸರಿ ಸುಪ್ತಿಗೆ ಹೋಗುತ್ತೆ ಅದು ಆ ಯಂತ್ರ, ಎಲ್ಲ ಪೂರ್ತಿ ಸರಿ ಮಾಡ್ಕೊಂಡು ಮತ್ತೆ ಎಚ್ಚರಾಗಿ ಎದ್ದು ಬರುತ್ತೆ. ಅದು ರಿಬೂಟ್ ಮಾಡೋದು ಅಂತ. ಆ ರಿಬೂಟ್ ಮಾಡೋದೇ ಇದು. ಅದು ಮನುಷ್ಯ ಶರೀರವನ್ನ ಹಾಗೆ ಮಾಡುವಂಥದ್ದೇ ನಿದ್ರೆ ಅಂತ. ಸುಖ, ನಿದ್ದೆ ಫಲ ಏನಪ್ಪಾ ಅಂದ್ರೆ ಒಂದು ನಿರ್ವಚನೀಯವಾದ ಸುಖ ಅಲ್ವಾ. ಎದ್ದ ಕೂಡಲೇ ಅನುಭವ ಏನು? ಸುಖವಾಗಿ ನಿದ್ದೆ ಮಾಡಿದೆ ಅಂತ ತಾನೆ ಅನುಭವ, ಅಥವಾ ದುಃಖವಾಗಿ ನಿದ್ದೆ ಮಾಡಿದೆ ಅಂತ ಅನ್ಸತ್ತ ಯಾರಿಗಾದ್ರು? ನಿದ್ದೆ ಮಾಡಿದಪ್ಪ ಏನ್ ಕಿರಿಕಿರಿ ಅಂತ ಅನ್ಸತ್ತ ಯಾರಿಗಾದ್ರು? ಸಂಧ್ಯಾ ವಂದನೆ ಬಗ್ಗೆ ಹೇಳೋದುಂಟು. ಸಂಧ್ಯಾ ವಂದನೆ ಅಮ್ಮನ ಕಾಟ ತಡಿಲಾದ ಮಾಡಿದಪ್ಪ ಏನ್ ಕಿರಿಕಿರಿ ಅಂತ ಹೇಳೋದುಂಟು. ಅದು ಸರಿಯಾಗಿಲ್ಲ ಸಂಧ್ಯಾ ವಂದನೆ ಅಂತ ಅರ್ಥ. ಅದಕ್ಕೆ ಸಂಧ್ಯಾ ವಂದನೆ ಸರಿಯೇ ಆದ್ರೆ ಇದೇ ತರ ಸುಖ ಕೊಡ್ಬೇಕು, ಅದು ಕೂಡ ಇದೇ ತರ ಆನಂದ ಕೊಡ್ಬೇಕು, ಅದು ಒಂದು ತನ್ಮಯತೆಯನ್ನು ಕೊಡ್ಬೇಕು. ಅದು ಕೊಟ್ಟಿಲ್ಲ ಅಂದ್ರೆ ಅದು ಸರಿಯಾಗಿಲ್ಲ ಅಂತ ಅರ್ಥ. ಅದು ಹಾಗೆ ನಿದ್ದೆ ಕೂಡ ಸರಿಯಾಗಾದ್ರೆ ಆ ಸುಖಾನುಭೂತಿ. ನಿನ್ನೆ ಹೇಳಿದ ಹಾಗೆ ಮೇಲಿನ ಸುಖಗಳು, ಎಚ್ಚರದ ಸುಖ ಅದು ತುಂಬಾ ಕೆಳಸ್ತರದ್ದು. ಅದು ನೀವು ಏನೇ ತಿನ್ಲಿ ಕುಡಿಲಿ ಮಾಡ್ಲಿ, ಈ ಸುಖ ಏನಿದೆ ಎಚ್ಚರ ಇದ್ದಾಗ ಅನುಭವಿಸುವಂತ ಸುಖ ಅದು ಕನಿಷ್ಠ ಸುಖ. ಅದಕ್ಕಿಂತ ಉತ್ತಮ ಸುಖ ಸ್ವಪ್ನದಲ್ಲಿ ಇರುವಂಥದ್ದು. ಸ್ವಪ್ನದಲ್ಲಿ ನಾವು ಇದನ್ನೇ ಮಾಡಿದ್ರೆ, ಎಚ್ಚರದಲ್ಲಿ ಮಾಡುವಂಥದ್ದನ್ನ ಸ್ವಪ್ನದಲ್ಲಿ ಮಾಡಿದ್ರೆ ಸುಖ ಪ್ರಮಾಣ ಜಾಸ್ತಿ ಇದೆ ಅಂತ ಅಲ್ಲಿ ಇದಕ್ಕಿಂತ. ಸುಷುಪ್ತಿ ಗಾಢ ನಿದ್ದೆಗೆ ಹೋದ್ರೆ ಈ ಎರಡಕ್ಕಿಂತ ಹೆಚ್ಚು ಸುಖ. ಅದು ತುಂಬಾ ಸುಖ. ಅದು ಬ್ರಹ್ಮಾನಂದಕ್ಕೆ ಒಂದು ಹೋಲಿಕೆ ಕೊಡುವಂತ ಸುಖ. ಅದು ಮತ್ತು ಮೇಲೆ ಧ್ಯಾನಕ್ಕೆ ಹೋದ್ರೆ ಅದು ಎಲ್ಲವನ್ನೂ ಮೀರಿಸುವಂತ ಸುಖ ಅಲ್ಲಿದೆ. ನಾಲ್ಕನೇ ಅವಸ್ಥೆ ತುರಿಯಾವಸ್ಥೆ, 4 ಮಹಡಿಗಳ ಭವನ ಈ ಶರೀರ. ನಮ್ಮದೇ 4 ಮಹಡಿಗಳು, ಅದ್ರ 4ನೇ ಮಹಡಿಗೆ ಹೋಗೇ ಗೊತ್ತಿಲ್ಲ ನಮ್ಗೆ. ಕುಂಟರಾಗಿದೆ ನಾವು, ಹತ್ತಿ ಹೋಗಕ್ಕೆ ಆಗ್ತಾ ಇಲ್ಲ 4ನೇ ಮಹಡಿಗೆ. ಆ ಧ್ಯಾನ ಸ್ಥಿತಿಗೆ, ತುರಿಯಾವಸ್ಥೆಗೆ ಹೆಚ್ಚಿನವರಿಗೆ ಮನುಷ್ಯರಲ್ಲಿ ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಬೀಗ ಹಾಕಿ ಇಟ್ಬಿಟ್ಟಿದೆ ಅಲ್ಲಿ, ಏನೋ ನಮ್ಮ ಕರ್ಮ ಬೀಗ ಹಾಕಿ ಇಟ್ಬಿಟ್ಟಿದೆ, ಹೋಗಕ್ಕೆ ಆಗ್ತಾ ಇಲ್ಲ ಅಂತ. ಹೋದ್ರೆ ಅಲ್ಲಿ ಅತ್ಯದ್ಭುತವಾದ ವ್ಯವಸ್ಥೆ ಒಂದಿತ್ತು, ಅತ್ಯದ್ಭುತವಾದ ಸೌಖ್ಯ ಅಲ್ಲಿತ್ತು. ಆದರೆ ಸಾಮಾನ್ಯ ಹೆಚ್ಚಿನ ಮನುಷ್ಯರಿಗೆ ಅದು ಲಭ್ಯ ಆಗ್ತಾ ಇಲ್ಲ ಈ ಯುಗದಲ್ಲಿ. ಕೃತಯುಗದಲ್ಲಿ ಬೇರೆ ಎಲ್ರಿಗೂ ಲಭ್ಯ ಆಗ್ತಾ ಇತ್ತಂತೆ, 4ನೇ ಮಹಡಿ ಎಲ್ರಿಗೂ ತೆರೆದಿರ್ತಾ ಇತ್ತು, ಅದೇ ಕೃತಯುಗ. ಮುಂದಿನ ಯುಗಗಳಲ್ಲಿ ಕಡಿಮೆ ಆಗ್ತಾ ಬಂತು. ಈ ಕಲಿಯುಗದಲ್ಲಿ ಹೆಚ್ಚಿನವರಿಗೂ ಇಲ್ಲ ಅದು ಅನ್ನೋ ತರ ಆಗಿದೆ. ಅವರ ಹಕ್ಕು ಅದು, ಅವರದ್ದೇ ಅದು. ಅಪ್ಪ ಕಟ್ಟಿಕೊಟ್ಟ ಮನೆ, ಜಗತ್ತಿನ ಅಪ್ಪ ಕಟ್ಟಿಕೊಟ್ಟ ಮನೆ ಇದು, ನಮಗೆ ಕಟ್ಟಿಕೊಟ್ಟಿರತಕ್ಕಂಥದ್ದು 4 ಮಹಡಿ. ಆದ್ರೆ 4ನೇ ಮಹಡಿಗೆ ಹೋಗಕ್ಕಾಗ್ತಾ ಇಲ್ಲ. ಎಷ್ಟೋ ಜನರಿಗೆ 3ನೇ ಮಹಡಿಗೂ ಹೋಗಕ್ಕಾಗ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಎಷ್ಟೋ ಜನರಿಗೆ 2ನೇ ಮಹಡಿಗೆ ಸ್ವಪ್ನಕ್ಕೆ ಹೋದ್ರು ಒಳ್ಳೆ ಸ್ವಪ್ನಗಳು ಬೀಳ್ತಾ ಇಲ್ಲ, ದುಸ್ವಪ್ನವೇ. ಹೋದಾಗ ಕಿರಿಕಿರಿಯೇ ಅಲ್ಲಿ. ಕಾರಣ ಎಚ್ಚರದ ಜೀವನ ಸರಿ ಇಲ್ಲ ಅಂತ ಅಷ್ಟೇ ಅರ್ಥ ಅದಕ್ಕೆ. ಹಾಗಾಗಿ ಒಳ್ಳೆ ಸ್ವಪ್ನಗಳು ಬೀಳೋದಿಲ್ಲ. ನಿನ್ನೆ ನಿಮ್ಗೆ ಹೇಳಿದ್ರು, ಹಾಲು ಕುಡಿದು ನಿದ್ದೆ ಮಾಡಿ, ಕುಡಿದು ಕೂಡಲೇ ಅಲ್ಲ, ಸಮಯ ಬಿಡಬೇಕು ಒಂದು ಸ್ವಲ್ಪ ಅದಕ್ಕೆ. ಹಾಗೆ ಮಾಡಿದ್ರೆ ಒಳ್ಳೆ ಸ್ವಪ್ನಗಳು ಬೀಳ್ತವೆ, ಸುಸ್ವಪ್ನಗಳು ಬೀಳ್ತವೆ, ಅಲ್ಲೊಂದು ಸುಖ ಅನುಭವ ಮಾಡ್ಬೋದು, ಒಳ್ಳೆ ಸೂಚನೆಗಳು ಸಿಗ್ಬೋದು ಜೀವನಕ್ಕೆ. ಅದಿದೆ ಅಂತ. ಈಗ ಇಂಥ ಸುಖಗಳಲ್ಲಿ 3ನೇ ಸ್ತರದ ಶ್ರೇಷ್ಠ ಸುಖ ಅಲ್ಲಿ ಲಭ್ಯ ಆಗ್ತದೆ ನಿದ್ದೆಯಲ್ಲಿ. ಇನ್ನು ಚರಕ ಸೂತ್ರದಲ್ಲಿ ಅದಕ್ಕೆ ಇನ್ನೂ ಬೇರೆ ರೀತಿಯ ಚೂರು ವಿಸ್ತೃತವಾದ ಫಲಗಳನ್ನ ಹೇಳಿದ್ದಾರೆ. 2 ರೀತಿಯ ಫಲಗಳನ್ನ ಹೇಳಿದ್ದಾರೆ, ಸರಿಯಾದ್ರೆ ಸರಿಯಾಗದೇ ಇದ್ರೆ ಎರಡನ್ನೂ ಹೇಳಿದ್ದಾರೆ. ನಿದ್ರಾಯತ್ತಂ ಸುಖಂ ದುಃಖಂ. ನಿದ್ರಾಯತ್ತಂ ನಿದ್ರೆಗೆ ಅಧೀನ ಯಾವುದು? ನಿದ್ರಾಯತ್ತಂ ಸುಖಂ ದುಃಖಂ ಪುಷ್ಟಿ ಕಾರ್ಶ್ಯಂ ಬಲಾಬಲಂ ವೃಷತ ಕ್ಲೀಬತ ಜ್ಞಾನಂ ಅಜ್ಞಾನಂ ಜೀವಿತಂ ನಚ. ಇಷ್ಟು ನಿದ್ದೆಗೆ ಅಧೀನ ಅಂತ ಅಲ್ಲಿವರೆಗೆ ಹೇಳಿದ್ರು. ಸುಖ ದುಃಖ ನಿದ್ದೆಗೆ ಅಧೀನ, ನಿದ್ದೆಯಿಂದಲೇ ಬರುವಂಥದ್ದು. ಸರಿಯಾದ್ರೆ ಸುಖ, ಸರಿಯಾಗದಿದ್ರೆ ಏನೋ ಅಂತ ನಿಮ್ಗೆ ಗೊತ್ತಿದೆ. ನಿದ್ದೆ ಸರಿಯಾಗದಿದ್ರೆ ರಾತ್ರಿ ಮಲಿಗೆ ನಿದ್ದೆ ಬರದಿದ್ರೆ ಅಲ್ಲೇ ದುಃಖ ಅನುಭವ ಮಾಡ್ಬೋದು ಅಂತ. ಗಂಟೆ ನೋಡೋದು, ಆ ಕಡೆ ತಿರುಗೋದು ಈ ಕಡೆ ತಿರುಗೋದು, ಅದಕ್ಕೆ ಸರಿ ಮಾಡ್ಕೊಡೋದು, ಒಂದ್ಸರಿ ಎದ್ದು ಕೂತ್ ಸುತ್ತ ನೋಡೋದು, ಬೆಳಗಾಯ್ತ ನೋಡೋದು, ಮತ್ ಮಲ್ಕೊಳ್ಳೋದು. ಎಷ್ಟು ಕಷ್ಟ ಆಗ್ಬೋದು ಅಂದ್ರೆ, ನಿದ್ದೆ ಬಂದಾಗ ಏನ್ ಸುಖ ಇದೆಯೋ ಅಷ್ಟೇ ಕಷ್ಟ ನಿದ್ದೆ ಬರದೆ ಹೋದ್ರೆ. ಮಲ್ಕೊಂಡೇ ಇರಬೇಕು ಅಂತಾದ್ರೆ ಆ ಸಮಯದಲ್ಲಿ ಬರುತ್ತೆ ನೋಡಿ. ಅದು ಮಾತ್ರ ಅಲ್ಲ, ಇಡೀ ಜೀವನವನ್ನೇ ಹದಗೆಡಿಸೋದ್ರಿಂದ ಅದು
ನಿದ್ದೆ ಸುಖ ದುಃಖಗಳಿಗೆ ಕಾರಣ ಆಗತ್ತೆ, ಸರಿಯಾದಾಗ ಸರಿಯಾಗದೇ ಇದ್ದಾಗ. ಭೂತಧಾತ್ರಿ ಕಾಲರಾತ್ರಿ, ಭೂತಧಾತ್ರಿ ಆದಾಗ ಸುಖ, ಕಾಲರಾತ್ರಿ ಆದಾಗ ದುಃಖ. ಪುಷ್ಟಿ ಮತ್ತು ಕಾರ್ಶ್ಯ, ನಿದ್ದೆ ಅಂದರೆ ಪುಷ್ಟಿಯೂ ಇದೆಯಂತೆ, ದೇಹಕ್ಕೆ ಪುಷ್ಟಿ ನಿದ್ದೆಯಿಂದ ಬರೀ ಆಹಾರದಿಂದ ಮಾತ್ರ ಅಲ್ಲ, ನಿದ್ದೆಯಿಂದಲೂ ಕೂಡ. ನಿದ್ದೆ ಅತಿ ಆದರೆ ಸ್ವಲ್ಪ ಜಾಸ್ತಿ ಪುಷ್ಟಿ ಆಗ್ತದೆ, ಹೀಗಾಗ್ತಾ ಬರ್ತಾನೆ. ನಿದ್ದೆ ಜಾಸ್ತಿ ಆಗ್ತಾ ಹೋದಾಗೆ, ಅಕಾರದ ನಿದ್ದೆ ಮಾಡಿದಾಗೆ ಕಫ ವಿಕಾರ ಆದಾಗ, ಕಫಧಾತು ವಿಕಾರ ಆದಾಗ ಸ್ಥೂಲಕಾಯನಾಗ್ತಾನೆ. ಆ ಕಡೆಯಿಂದಲೂ ಜಾಸ್ತಿ ತಿಂದರೆ ನಿದ್ದೆನೂ ಜಾಸ್ತಿ ಆಗ್ತದೆ ಅದ್ರ ಪಕ್ಕದಲ್ಲಿ, ಯಥಾ ಪ್ರಕಾರ ಸ್ಥೂಲಕಾಯ ಅಂತ. ಹಾಗೆ ಪುಷ್ಟಿ ಅನ್ನೋದು ಅದನ್ನು ಹೇಳ್ತಾ ಇರುವಂಥದ್ದಲ್ಲ, ಇದು ಬೇಕಾದ ಪುಷ್ಟಿ, ಬೇಕಾದ ಪೋಷಣೆ ಅಂತ ಅದನ್ನ ಹೇಳ್ತಾ ಇರುವಂಥದ್ದು. ಕಾರ್ಶ್ಯಂ ಸರಿಯಾಗದಿದ್ರೆ ಕೃಷತ್ವ ಉಂಟಾಗತ್ತೆ. ನಿದ್ದೆ ಸರಿಯಾಗದೇ ಇದ್ರೆ ಬಲಾಬಲಂ, ಸರಿಯಾದ್ರೆ ಬಲ, ಸರಿಯಾಗದೇ ಇದ್ರೆ ದೌರ್ಬಲ್ಯ. ಪುರುಷತಾ ಕ್ಲೀಬತ, ನಿದ್ದೆ ಸರಿಯಾದ್ರೆ ಪುರುಷತ್ವ, ಆಸಕ್ತಿಯ ವೃದ್ಧಿ. ಅದು ಸರಿಯಾಗದಿದ್ರೆ ನಪುಂಸಕತ್ವ, ಪುರುಷನಿಗಾಗಲಿ ಸ್ತ್ರೀಗಾಗಲಿ ಅವ್ರವ್ರಿಗೆ ತಕ್ಕಂತೆ ಸಂತಾನೋತ್ಪಾದನೆಯ ಶಕ್ತಿ ಏನಿದೆ ಅದು ದೇವರು ಕೊಟ್ಟಿರ್ತಕ್ಕಂಥ ವರ. ಅದು ಜ್ಞಾನ ಸಂತಾನ ಬೆಳಿಬೇಕು, ಸತ್ವ ಸಂತಾನ ಬೆಳಿಬೇಕು, ಧರ್ಮ ಸಂತಾನ ಬೆಳಿಬೇಕು. ಅದಕ್ಕೋಸ್ಕರ ಅಂತ ಪ್ರಕೃತಿ ಕೊಟ್ಟಿರುವಂಥದ್ದು. ಮಾತ್ರ ಅಲ್ಲ, ನಮಗೆ ಮುಂದೆ ಒಳ್ಳೆಯದು, ಮುಂದಿನ ಪೀಳಿಗೆ ಇದ್ದಾಗ ಅದು ನಮ್ಮ ಮರಣ ನಂತರದ ಭವಿಷ್ಯಕ್ಕೆ ತುಂಬ ಒಳ್ಳೆಯದು, ತುಂಬ ಶ್ರೇಯಸ್ಕರವಾಗಿರುವಂಥದ್ದು. ಅದಕ್ಕೆ ತುಂಬ ಉತ್ತಮ ಅವಕಾಶಗಳು ನಿದ್ದೆ ಸರಿಯಾಗಿ ಆದಾಗ. ಆಗದೇ ಇದ್ರೆ ಸಂತಾನ ಶಕ್ತಿಯ ಹರಣವನ್ನು, ಪುರುಷತ್ವದ ಹರಣವನ್ನು ಅದು ಮಾಡುತ್ತೆ ಅನಿದ್ರೆ ಅನ್ನುವಂಥದ್ದು. ಜ್ಞಾನಂ ಅಜ್ಞಾನಂ, ವಿಮಲವಾದ ಜ್ಞಾನ ಸರಿಯಾದ ನಿದ್ರೆಯಿಂದ, ಸುನಿದ್ರೆಯಿಂದ. ಅನಿದ್ರೆ ಜ್ಞಾನವನ್ನು ಹರಣ ಮಾಡುತ್ತೆ, ಅರಿವು ಮರೆವು ಅನ್ನೋ ಹಾಗೆ ಅಂತ. ಹಾಗಾಗಿ ಪರಮಜ್ಞಾನಕ್ಕೂ ಕೂಡ ನಿದ್ರೆ ಪೀಠಿಕೆ. ಪರಮಾತ್ಮ ಸಾಕ್ಷಾತ್ಕಾರಕ್ಕೂ ಪರಮಜ್ಞಾನಕ್ಕೂ ಸರಿಯಾದ ನಿದ್ದೆ ಅನ್ನೋದು ಪೀಠಿಕೆ. ಕೊಟ್ಟ ಕೊನೆಯಲ್ಲಿ ಬದುಕು ಮತ್ತು ಸಾವು ಅಂತ. ಬದುಕು ನಿದ್ರೆಯಿಂದ, ಸಾವು ನಿದ್ರೆಯಿಂದ. ಸರಿಯಾಗಿ ನಿದ್ದೆ ಮಾಡಿದ್ರೆ ಬೇಗ ಸಾಯ್ಬೋದು ಅಂತ ಅರ್ಥ ಅದಕ್ಕೆ. ಹೀಗೆ ಸಕಾಲದಲ್ಲಿ ಬಂದಾಗ ಆ ಸಿದ್ಧಯೋಗಿನಿಯನ್ನು, ನಿದ್ರಾದೇವಿಯನ್ನು ಸ್ವಾಗತ ಮಾಡದೇ ಇದ್ರೆ ಅವಳೇ ಅಕಾಲದಲ್ಲಿ ಬರ್ತಾಳೆ. ರೂಪಾಂತರ, ಅದು ಅನುಗ್ರಹ ಕೊಡ್ಲಿಕ್ಕೆ ಬರುವಂಥದ್ದಲ್ಲ, ಶಪಿಸಲಿಕ್ಕೆ ಬರುವಂಥದ್ದು, ಅದು ದುರ್ದೇವತೆ ಆಗ ಬರುವಂಥದ್ದು. ಹಾಗಾಗಿ ಕಾಲರಾತ್ರಿಯಾಗಿ ಬರ್ತಾಳೆ. ಆಗ ಅವಳು ಅಂದ್ರೆ ಏನರ್ಥ, ರಾತ್ರಿ ನಿದ್ದೆ ಮಾಡದೇ ಇದ್ರೆ, ನಿದ್ದೆ ಮಾಡ್ಬೇಕಾ ಸಮಯದಲ್ಲಿ ಮಾಡದೇ ಇದ್ರೆ ಹಗಲು ನಿದ್ದೆ ಬರುತ್ತಾ ಇಲ್ವೋ? ಬರುತ್ತೆ ಅಲ್ವಾ? ಅಲ್ಲಿ ತುಂಬಾ ಸಮಸ್ಯೆಗಳಿದೆ. ಸಂಧ್ಯಾಕಾಲದ ನಿದ್ರೆ ಮತ್ತು ಅದು ಅನರ್ಥ. ಅದು ಸಂಧ್ಯಾಕಾಲದ ನಿದ್ರೆ ಮಹದ ಅನರ್ಥ ಅದು. ಹಾಗೆ ಹಗಲು ನಿದ್ದೆಯು ಕೂಡ ತುಂಬಾ ಅನರ್ಥಗಳನ್ನು ತರುವಂಥದ್ದು. ಅದನ್ನ ಈ ಭಾಷೆಯಲ್ಲಿ ಹೇಳುವಂಥದ್ದು. ಅಂದ್ರೆ ನೀವು ಸರಿಯಾದ ಸಮಯಕ್ಕೆ ಮಾಡದೇ ಇದ್ದ, ಸರಿಯಾದ ಸಮಯದಲ್ಲಿ ಅವಳು ಬಂದಾಗ ಸ್ವಾಗತ ಮಾಡಿ ನಿಮ್ಮನ್ನು ನೀವು ಕೊಟ್ಟುಕೊಂಡಿದ್ರೆ ಅನುಗ್ರಹ ಮಾಡ್ತಾ ಇದ್ಲು. ದೂಡಿದ್ರೆ, ಬಾಗಿಲು ಹಾಕಿದ್ರೆ, ಆ ಕಡೆ ತಿರುಗಿದ್ರೆ ಹೋಗ್ಬಿಡ್ತಾಳೆ ಅವಳು. ಮತ್ತೆ ಬರುವಾಗ ಮತ್ತೆ ಬರ್ತಾಳೆ, ಬರದೇ ಇರೋದಿಲ್ಲ ಅವಳು, ಅಕಾಲದಲ್ಲಿ ಬರ್ತಾಳೆ. ಅದು ಶಾಪ, ಆಗ್ರಹ ಅದು. ತಸ್ಮಾತ್ ನ ಜಾಗರ್ಯಾದ್ ರಾತ್ರವು, ಸುಶ್ರುತರು ಹೇಳ್ತಾರೆ, ರಾತ್ರಿ ಜಾಗರಣ ಮಾಡಬೇಡ, ರಾತ್ರಿ ಎಚ್ಚರವಾಗಿರ್ಬೇಡ. ದಿವಾ ಸ್ವಪ್ನಂಚ ವರ್ಜಯಿತ್, ಹಗಲು ಮಲಗಬೇಡ. ಈ ಎರಡು ನಿಯಮ ಹಾಕೊಂಡ್ರೆ ಒಂದೇ ನಿಯಮ. ರಾತ್ರಿ ಮಲಗಿದ್ರೆ ಮತ್ತೆ ಹಗಲು ಬೇಕಾಗೋದಿಲ್ಲ. ಹಾಗಾಗಿ ರಾತ್ರಿ ಎಚ್ಚರ ಮತ್ತು ಹಗಲಿನ ನಿದ್ರೆ ಇದೆರಡು ಕೂಡ ಅನರ್ಥ, ಇದೆರಡು ಕೂಡ ತೊಂದರೆ. ಜ್ಞಾತ್ವಾ ದೋಷಕರಾವೇತು ಬುಧ ಸ್ವಪ್ನಂ ಮಿತಂ ಚರೇತ್. ಬುಧ ಬಲ್ಲವನಾಗು, ತಿಳ್ಕೋ, ಇದನ್ನ ಅರ್ಥ ಮಾಡ್ಕೋ. ಸ್ವಪ್ನಂ ಮಿತಂ ಚರೇತ್, ತೂಗಿ ನಿದ್ದೆಯನ್ನು ಮಾಡು. ಯಾವಾಗ ಎಷ್ಟು ಎನ್ನುವ ತೂಕದಲ್ಲಿ ನಿದ್ದೆಯನ್ನು ಮಾಡು. ಏನಾಗುತ್ತೆ ಹಗಲು ನಿದ್ದೆ ಮಾಡಿದ್ರೆ? ಮಾಡ್ಬೋದೋ ಇಲ್ವೋ ಅಂದ್ರೆ, ಸರ್ವರ್ತುಷು ದಿವಾಸ್ವಾಪ ಪ್ರತಿಷಿದ್ಧ. ಎಲ್ಲ ಋತುಗಳಲ್ಲಿಯೂ ಕೂಡ ದಿವಾಸ್ವಾಪ, ಹಗಲು ನಿದ್ದೆ ಅನ್ನೋದು ಪ್ರತಿಷಿದ್ಧ, ನಿಷೇಧ ಇದೆ, ಮಾಡಬಾರ್ದು ಅಂತ. ಆಯುರ್ವೇದ ಒಂದು ಸಣ್ಣ ಅವಕಾಶ ಕೊಟ್ಟಿದೆ. ಅನ್ಯತ್ರ ಗ್ರೀಷ್ಮ ಅಂತ ಒಂದು ಸಣ್ಣ ಅವಕಾಶ ಕೊಟ್ಟಿದೆ ಆಯುರ್ವೇದ. ಗ್ರೀಷ್ಮ ಋತುವನ್ನು ಬಿಟ್ಟು ಅಂತ ನೋಡೋಣ. ಮತ್ತೆ ಅದನ್ನ ಈಗ ಯಾವಾಗ ಮಾಡ್ಬೋದು ಅನ್ನೋದನ್ನ ಆಮೇಲೆ ನೋಡೋಣ, ಯಾವಾಗ ಮಾಡಬಾರ್ದು ಅಂತ ಮುಖ್ಯವಾಗಿ ನೋಡೋಣ. ಹಗಲು ನಿದ್ದೆಯನ್ನ ಸರ್ವರ್ತುಷು, ಹೆಚ್ಚಿನ ಋತುಗಳಲ್ಲಿ ಕೂಡ ಮಾಡಬಾರ್ದು ಅಂತ. ಎಷ್ಟು ಮುಖಗಳು ಹರಡಿದ್ವು ಅಂದ್ರೆ ಒಂದ್ಸರ್ತಿ ಇದು ಒಂದು ಅವಕಾಶ ಇದೆ ಅಂತ ಗೊತ್ತಾದಾಗ ಎಷ್ಟು ಜನಕ್ಕೆ ಒಂದು ಸಂತೋಷ ಆಯ್ತು ಅಂದ್ರೆ, ಪ್ರತಿಷಿದ್ಧವಾದರೂ ಕೂಡ
ಈ ಹಗಲು ನಿದ್ದೆ ನಿಷಿದ್ಧವಾದರೂ ಕೂಡ ಇಂತಿಂಥವ್ರು ಮಾಡಬಹುದು ಅಂತ. ನೋಡಿ, ನೀವು ಆ ಪಟ್ಟಿರಿದ್ದೀರ ಅಂತ. ಈಗ ಇಂತಿಂಥವ್ರು ಮಾಡಬಹುದು ಅಂತ ಎಷ್ಟು ಕುತೂಹಲ ಕಾಣ್ತಾ ಇದೆ ಅಂದ್ರೆ, ಸಭೆಯಲ್ಲಿ ಅನೇಕ ಮುಖಗಳಲ್ಲಿ ನನ್ನ ಹೆಸರಿದೆ ಆ ಪಟ್ಟಿಯಲ್ಲಿ ಅಂತ ಒಂದು ಆಸಕ್ತಿ ಎದ್ದು ಕಾಣ್ತಾ ಇದೆ. ಪ್ರತಿಷಿದ್ಧೇಶ್ವಪಿತು ಬಾಲ, ಎಷ್ಟು ಬಾಲ ಅಂತ ನೋಡ್ಕೋಬೇಕು. ಬಾಲ ಅನ್ನುವಾಗ ಬಾಲ, ವೃದ್ಧ, ಸ್ತ್ರೀ, ಎಲ್ಲ ಸ್ತ್ರೀ ಅಲ್ಲ, ಇಲ್ಲಿ ಸ್ತ್ರೀ ಧರ್ಮವೇ ನೈವೇದ್ಯ ಸಂದರ್ಭಗಳು ಇರ್ತವೆ. ಕೆಲವು ಸ್ತ್ರೀ ಧರ್ಮ ತುಂಬಾ ಜಾಗರೂಕವಾದ ಸಂದರ್ಭಗಳು ಇರ್ತವೆ. ಅಂತ ಸಂದರ್ಭಕ್ಕೆ ಇರುವಂತಹದ್ದು. ಕರ್ಷಿತ, ತುಂಬಾ ಶ್ರಮ ಆಗಿದೆ, ಶರೀರ ಬಳಲಿದೆ. ಕ್ಷತ, ಗಾಯ ಆಗಿದೆ. ಕ್ಷೀಣ, ತುಂಬಾ ದುರ್ಬಲನಾಗಿದ್ದಾನೆ, ಧಾತುಕ್ಷಯ ಏರ್ಪಟ್ಬಿಟ್ಟಿದೆ, ತುಂಬಾ ದುರ್ಬಲನಾಗಿದ್ದಾನೆ. ಮದ್ಯ, ಅದನ್ನು ಹೇಳ್ಬೇಕು ಅಂತಿಲ್ಲ ಅದ್ರ ಬಗ್ಗೆ. ಅದು ಮಾಡೋದು ಬೇಡ, ಇದು ಮಾಡೋದು ಬೇಡ, ಎರಡು ಬೇಡ. ನಿತ್ಯ ಯಾನ ವಾಹನಾಧ್ವಕರ್ಣ ಪರಿಶ್ರಾಂತಹ, ತುಂಬಾ ದೊಡ್ಡ ಪ್ರಯಾಣ ಎಲ್ಲ ಮಾಡಿ ಅದು ಆಯಾಸ ಆಗಿ ಇಂಥ ಸಂದರ್ಭಗಳು. ಅಂದ್ರೆ ಪರಿಶ್ರಮ ಅಂತ, ಅಪಾರವಾದ ಪರಿಶ್ರಮ ಏರ್ಪಟ್ಟಿದ್ದಾಗ ಶರೀರದಲ್ಲಿ ಅಂತ. ಇವರು ಕೂಡ ಯಾವಾಗ ಮಾಡಬಹುದು ಅಂದ್ರೆ ಅಭುಕ್ತವತಾಂ, ಊಟ ಮಾಡ್ಕೊಂಡು ಮಾಡಬಾರ್ದು. ಊಟ ಮಾಡಿದ ಕೂಡಲೇ ಮಾಡಬಾರ್ದು, ಹೊಟ್ಟೆ ಖಾಲಿ ಇರಬೇಕು. ಹಗಲು ನಿದ್ದೆ ಮಾಡೋದಾದ್ರೆ ನಿದ್ದೆ ಮಾಡೋದಕ್ಕೂ ಕೂಡ ಅವಕಾಶ ಇರುವಲ್ಲಿ ಕೂಡ ಒಂದು ನಿಯಮ ಕಡ್ಡಾಯ ಬದ್ಧ ಏನಂದ್ರೆ ಅಭುಕ್ತವತಾಂ, ಹೊಟ್ಟೆ ಶೂನ್ಯವಾಗಿದ್ದಾಗ ಮಾತ್ರ ಮಾಡಬಹುದು. ಹೊಟ್ಟೆಯಲ್ಲಿ ಬಂತು ನಿದ್ದೆ ಮಾಡಿದ್ರು ಅದು ಬೇರೆ ಬೇರೆ ದಾರಿಗಳು ಪ್ರಾರಂಭ ಆಗ್ತವೆ, ಬೇರೆ ಬೇರೆ ತೊಂದರೆಗಳು ಪ್ರಾರಂಭ ಆಗ್ತವೆ. ಹಾಗಾಗಿ ಅಭುಕ್ತವತಾಂ. ಮೇಧಸ್ವೇದ ಕಫರಸ ರಕ್ತ ಕ್ಷೀಣಾನಾಂ, ಅದೇ ಧಾತು ಕ್ಷಯವನ್ನು ಹೇಳ್ತಾ ಇದ್ದಾರೆ. ಅಜೀರ್ಣಿನಾಂಚ, ದೇಹ ಕೆಡಿಸ್ಕೊಂಡವರು, ಅಜೀರ್ಣದ ಕಾಯಿಲೆ ಬಂದಿದೆ ಅಂಥವರಿಗೆ ದಿವಾಸ್ವಪನಂ ಅಪ್ರತಿಷಿದ್ಧಂ. ಹಗಲು ನಿದ್ದೆ ಮಾಡೋದು ಪ್ರತಿಷಿದ್ಧ ಅಲ್ಲ, ನಿಷಿದ್ಧ ಅಲ್ಲ. ಎಷ್ಟು ಹೊತ್ತು ಅಂದ್ರೆ ಮುಹೂರ್ತಂ, ಒಂದು ಮುಹೂರ್ತ ಕಾಲ. ಒಂದು ಮುಹೂರ್ತ ಅಂದ್ರೆ ದಿನದ 15ನೇ ಒಂದು ಭಾಗ, ಹಗಲಿನ 15ನೇ ಒಂದು ಭಾಗ, ಒಂದು 48 ನಿಮಿಷ, 48 ನಿಮಿಷದ ಹಿಂದೆ ಮುಂದೆ ಅಂತ ಇಲ್ಲಿ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಇಡೀ ಹಗಲು ಬಿದ್ದು ಹೊರಗೋದಲ್ಲ. ಇದು ಹೇಳಿದ ಬರೀ ಮುಹೂರ್ತಂ ಅಂತ, ಒಂದು ಮುಹೂರ್ತ ಕಾಲ ವಿಶ್ರಾಂತಿ ಮಾಡಬಹುದು ಅಂತ. ಈಗ ದೂರ ಪ್ರಯಾಣ ಮಾಡಿ ಬಂದಿದ್ದೇನೆ ಅಂತ ಇಡೀ ಹಗಲಿದ್ದ ಒಂದು ಮಧ್ಯಾಹ್ನದ ಹೊತ್ತಿಗೆ ಬಂದಿರ್ತಾರೆ ಅಂತ ಅನ್ಕೊಳ್ಳಿ, ಸಾಯಂಕಾಲದವರೆಗೂ ನಿದ್ದೆ ಮಾಡೋದಲ್ಲ, ಒಂದು ಮುಹೂರ್ತ ವಿಶ್ರಮಿಸಿ ಏಳು ಮತ್ತೆ ಅಂತ ಮಲ್ಕೊಂಡಿರೋದಲ್ಲ ಅಂತ. ಇನ್ನು ರಾತ್ರಿ ನಿದ್ದೆ ಆಗಿಲ್ಲ, ಏನ್ ಮಾಡೋದು? ಏನೋ ಸಂದರ್ಭ ಇತ್ತು, ಏನೋ ಅನಿವಾರ್ಯ ಇತ್ತು, ರಾತ್ರಿ ನಿದ್ದೆನೆ ಮಾಡೋಕ್ಕಾಗಿಲ್ಲ, ಆಗೇನ್ ಮಾಡೋದು ಅಂತಂದ್ರೆ ರಾತ್ರಾವಪಿ ಜಾಗರಿತವತಾಂ, ರಾತ್ರಿ ನಿದ್ದೆ ಮಾಡೋಕೆ ಅನಿವಾರ್ಯವಾಗಿ ಸಾಧ್ಯ ಆಗದೆ ಇದ್ರೆ ಹಗಲು ನಿದ್ದೆ ಮಾಡಬಹುದು. ಎಷ್ಟು ಅಂದ್ರೆ ಜಾಗರಿತ ಕಾಲಾದ ಅರ್ಧಂ, ಎಷ್ಟು ನಿದ್ದೆ ಮಾಡಿಲ್ಲ ನೀವು ಅದರ ಅರ್ಧದಷ್ಟು ನಿದ್ದೆ ಮಾಡ್ಬೋದು ಅಂತ. ಈಗ 6 ತಾಸು ನಿದ್ದೆ ಮಾಡ್ಬೇಕಾಗಿತ್ತು, ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅಂತ ಅನ್ಕೊಳ್ಳಿ ನೀವು. 6 ತಾಸು ಮಾಡ್ಬೇಕಾಗಿತ್ತು, ಮಾಡಿಲ್ಲ ಅಂದ್ರೆ 3 ತಾಸು ಹಗಲು ಮಾಡ್ಬೋದು ಅಂತ. 3 ತಾಸು ಮಾಡ್ಬೋದು. ಅದು ಊಟಕ್ಕಿಂತ ಮೊದಲು, ಬೆಳಗಿನ ಹೊತ್ತು ಆಹಾರ ತಗೊಳ್ಳೋಕ್ಕಿಂತ ಮೊದಲು. ಆಹಾರ ತಗೊಳ್ಳೋಕ್ಕಿಂತ ಮೊದಲು ಅಂದ್ರೆ ಎದ್ದು ಕೂಡಲೇ ನಾವು ಕಾಫಿ ಕುಡಿತೀವಲ್ಲ ಅಂದ್ರೆ ಏನು ಮಾಡೋಕ್ಕಾಗೋದಿಲ್ಲ, ಕುಡಿಬಿಡಿ ಅದನ್ನಷ್ಟೇ. ಕುಡಿದು ಬಿಟ್ರೆ ನಿದ್ದೆ ಮಾಡೋಗಿಲ್ಲ. ಹೊಟ್ಟೆಗೇನು ಬೀಳದೆ ಇದ್ರೆ ನಿದ್ದೆ ಮಾಡ್ಬೋದು, ಹೊಟ್ಟೆಗೆ ಬಿದ್ದರೆ ನಿದ್ದೆ ಮಾಡೋ ಹಾಗಿಲ್ಲ. ಹಾಗಾಗಿ ಜಾಗರಿತ ಕಾಲಾದ ಅರ್ಧಮಿಷ್ಯತೆ ದಿವಾಸ್ವಪನಂ. ಆಯುರ್ವೇದದ ಅಭಿಪ್ರಾಯ. ನೀವು ಧರ್ಮಶಾಸ್ತ್ರಕ್ಕೆ ಹೋದ್ರೆ ಇದೆಲ್ಲ ಕಾಣಿಸೋದಿಲ್ಲ ನಿಮಗೆ. ಆಯುರ್ವೇದದವರು ಆರೋಗ್ಯದ ದೃಷ್ಟಿಯಿಂದ ಹೇಳುವಾಗ ಈ ಮಾತುಗಳನ್ನ ಹೇಳಿದ್ದಾರೆ. ಹಾಗಾಗಿ ಸೂರ್ಯೋದಯದ ನಂತರ, ಅದು ಸಂಧ್ಯಾಕಾಲ ಅಲ್ಲ, ಸೂರ್ಯೋದಯದ ನಂತರ ರಾತ್ರಿ ಎಷ್ಟು ನಿದ್ದೆ ಆಗಿಲ್ವೋ, 2 ತಾಸು ನಿದ್ದೆ ಕಡಿಮೆ ಆಗಿದೆ ಅಂದ್ರೆ 1 ತಾಸು ಮಾಡಿ. ಆಹಾರಕ್ಕಿಂತ ಮೊದಲು ಮಾಡಿ, ಆಹಾರದ ನಂತರ ಮಾಡಬೇಡಿ. ಆಹಾರದ ನಂತರ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಮಾಡಿದರೆ ಅಥವಾ ಒಟ್ಟು ಎಲ್ಲ ಸರಿ ಇದ್ದಾಗಲೂ ಕೂಡ ಹಗಲಿದ್ದ ಮಾಡಿದರೆ ಅಂತಂದ್ರೆ ವಿಕೃತಿರ್ಹಿ ದಿವಾ ಸ್ವಪ್ನವು ನಾಮ. ಅದೇ ಮಾತಿನ ಮುಂದುವರಿಕೆ ಇದು. ವಿಕೃತಿರ್ಹಿ ದಿವಾ ಸ್ವಪ್ನವು ನಾಮ. ಈ ದಿವಾ ಸ್ವಪ್ನ, ಹಗಲು ನಿದ್ದೆ ಅನ್ನೋದು ಒಂದು ವಿಕಾರ, ಅದು ಪ್ರಕೃತಿ ಅಲ್ಲ, ಅದೊಂದು ವಿಕಾರ. ಏನಾಗ್ತದೆ? ತತ್ರ ಸ್ವಪತಾಂ, ಹಗಲು ನಿದ್ದೆ ಮಾಡುವವರಿಗೆ ಅಧರ್ಮ, ಪಾಪ ಬರ್ತದೆ. ಮೊಟ್ಟ ಮೊದಲನೇದಾಗಿ ಪಾಪ ಸಂಗ್ರಹ ಅಂತ.
ಇದು ಕಷ್ಟದ್ದು. ಯಾಕೆಂದ್ರೆ ಆರೋಗ್ಯದ ಕಾರಣಕ್ಕೆ ಏನಾದ್ರು ಅಂದ್ರೆ ಬೇರೆ ಬೇರೆ ಕಾರಣಗಳಿಗೆ ಮಲಗಿದ್ರು ಕೂಡ ಇದಕ್ಕೊಂದು ಪ್ರತಿಕ್ರಿಯೆ ಬೇಕೇ ಬೇಕಾಗ್ಬೋದು ಅಂತ, ಪಾಪಕ್ಕೆ ಅಂತ. ಹಾಗಾಗಿ ಅಧರ್ಮ. ಆಮೇಲೆ ಅದು ಬಿಟ್ಬಿಡಿ, ಪಾಪ ಗೀಪ ನಮ್ಗೆ ಗೊತ್ತಿಲ್ಲ. ಈ ಶರೀರದಲ್ಲಿ ಏನಾಗುತ್ತೆ ಹೇಳಿ ಅಂದ್ರೆ ಸರ್ವದೋಷ ಪ್ರಕೋಪಶ್ಚ ಅಂತ ಏನಿದೆಯೋ ಎಲ್ಲವೂ ವಿಕಾರ ಆಗ್ತಾ ಹೋಗ್ತದೆ. ಸರ್ವದೋಷ ಅಂದ್ರೆ ವಾತ ಪಿತ್ತ ಕಫ ಇರದೆ ಮೊದಲು ಏನಿದೆಯೋ ಅದೆಲ್ಲ ಇದರದ್ದ ರೂಪಾಂತರಗಳು. ಶರೀರದಲ್ಲಿ ಏನಿದೆಯೋ ಅಷ್ಟು ಇದರದ್ದೇ ರೂಪಾಂತರಗಳು. ಹಾಗಿರುವಾಗ ಸರ್ವದೋಷ ಪ್ರಕೋಪಶ್ಚ ಅಂದ್ರೆ ಎಲ್ಲವೂ ಪ್ರಕುಪಿತವಾಗ್ತವೆ. ವಾತವೂ ಪ್ರಕುಪಿತ, ಪಿತ್ತವೂ ಪ್ರಕುಪಿತ, ಕಫವೂ ಕೂಡ ಪ್ರಕುಪಿತ. ಅದನ್ನೇ ನಿಮಗೆ ಹಿಂದೆ ಹೇಳಿದ್ದು. ರಾತ್ರಿ ನಿದ್ದೆ ಬಿಟ್ಟಾಗ ವಾತಕೋಪ, ಹಗಲು ನಿದ್ದೆ ಮಾಡಿದಾಗ ಶ್ಲೇಷ್ಮ ಕೋಪ ಅಥವಾ ಕಫಕೋಪ. ಈ ಎರಡು ಕೋಪ ಆದ್ಮೇಲೆ ಮತ್ತೊಂದು ಹೇಗಿರೋದಪ್ಪ, ಈಗ ಕೋಣೆ ಒಳಗೆ 3 ಜನ ವಾಸ ಮಾಡ್ತಾ ಇದ್ದಾರೆ ಅಂದ್ರೆ ಇಬ್ರು ಸಿಟ್ಟು ಬಂದು ಕೂಗಾಡ್ತಾ ಇದ್ದಾರೆ, ಕುಣಿದಾಡ್ತಾ ಇದ್ದಾರೆ ಅಂದ್ರೆ ಮತ್ತೊಬ್ಬ ಶಾಂತಿಯಾಗಿರೋದು ಹೇಗೆ ಅಂತ ಅವನಿಗೂ ತಲೆ ಕೆಡ್ತದೆ ಅಂತ. ಹಾಗೆ ಅದು ಅಂತ. ಹಾಗಾಗಿ ಮೂರನೇದು ಕೂಡ ಕೋಪ ಆಗಲೇಬೇಕು. ಇಲ್ಲಿ ನೇರವಾಗಿ ಹೇಳಿದ್ರು ಸರ್ವದೋಷ ಪ್ರಕೋಪಶ್ಚ ಅಂತ, ಎಲ್ಲವೂ ಕೂಡ ಪ್ರಕುಪಿತವಾಗ್ತವೆ. ಆದ್ರೆ ಆಗಲಿ ಬಿಡಿ, ಏನೀಗ ಅಂದ್ರೆ ಅಷ್ಟಕ್ಕೆ ಸುಮ್ಮನೆ ಇಲ್ಲ ಅದು. ಆದ್ರೆ ಹಾಗೆ ಸುಮ್ಮನೆ ಇರೋದಿಲ್ಲ ಪ್ರಕೋಪ ಆಗಿ. ಆದ್ರೆ ಅದಕ್ಕೆಲ್ಲ ಪ್ರಸಾದ ಇದೆ. ಮತ್ತೆ ಈ ಪೂಜೆಗೆ ಪ್ರಸಾದ ಇದ್ದಾಗೆ ಈ ಧಾತು ದೋಷ ಕೋಪಗಳಿಗೆ ಪ್ರಸಾದ ಇದೆ. ಪ್ರಸಾದ ಏನಂದ್ರೆ ತತ್ ಪ್ರಕೋಪಾಚ್ಚ ಕಾಸ ಶ್ವಾಸ ಪ್ರತಿಶ್ಯಾಯ ಶಿರೋಗೌರವ ಅಂಗಮರ್ದ ಅರೋಚಕ ಜ್ವರ ಅಗ್ನಿ ದೌರ್ಬಲ್ಯಾನಿ ಭವಂತಿ. ಸಾಕಬೇಕ, ಇದು ಪಟ್ಟಿ. ಅಡ್ಡ ಪರಿಣಾಮಗಳು ಏನೆಲ್ಲ ಆಗ್ಬಹುದು ಅನ್ನೋದ್ರ ಪಟ್ಟಿ ಇದು. ಇದು ಮುಗ್ದಿಲ್ಲ, ಈ ಪಟ್ಟಿ ಅಪೂರ್ಣ ಇದು, ಇನ್ನೂ ಇದೆ ಅಂತ. ಮತ್ತೆ ಈ ಒಂದೊಂದು ಕೂಡ ಭಯಂಕರ. ಅರೋಚಕ ಅಂದ್ರೆ ಏನು? ಪ್ರಕ್ಷಿಪ್ತಂತು ಮುಖೇ ಚಾನ್ನಂ ಜಂತೋರ್ನ ಸ್ವದತೆ ಮುಹುಹು ಅರೋಚಕಸ್ಸ ವಿಜ್ಞೇಯ. ತುತ್ತನ್ನ ಬಾಯೊಳಗೆ ಇಟ್ಟರೂ ಕೂಡ ನುಂಗಬೇಕು ಅಂತ ಅನ್ಸೋದಿಲ್ಲ ಅಂತ. ರುಚಿ ಅನುಭವಕ್ಕೆ ಬರೋದಿಲ್ಲ, ರುಚಿ ಅಂತ ಅನ್ಸೋದಿಲ್ಲ ಅಂತ. ಅರೋಚಕ ಅಂದ್ರೆ ಅದು ಅಂತ, ಆ ಸ್ಥಿತಿ ಅಂತ. ಇಲ್ಲಿಗೆ ಕರ್ಕೊಂಡು ಹೋಗ್ಬೋದು ಅದು ಅಂತ, ಅಷ್ಟು ವ್ಯಾಪ್ತಿ ಇದೆ ಅದಕ್ಕೆ. ಇನ್ನುಳಿದವು ಕೂಡ ನಿಮ್ಗೆಲ್ಲ ಗೊತ್ತಾಗುವಂಥದ್ದು, ಕಾಸ ಶ್ವಾಸ ಇತ್ಯಾದಿಗಳೆಲ್ಲ ಗೊತ್ತಿರುವಂಥದ್ದು. ಎಲ್ಲ ಅಂತ ಅನೇಕ ಅನರ್ಥಗಳಾಗ್ತವೆ ಅಂತ. ಮಧುಮೇಹ ಅದು ಬೇಕು ಅಂದ್ರೆ ಹಗಲು ನಿದ್ದೆ ಮಾಡಬೇಕು ಚೆನ್ನಾಗಿ. ಅದು ಊಟ ಮಾಡ್ಕೊಂಡು ನಿದ್ದೆ ಮಾಡಬೇಕು. ಒಳ್ಳೆ ಮಧುಮೇಹಕ್ಕೆ ಬಾಗಿಲು ತೆಗೆದಿಟ್ಟಾಗೆ ಅಂತ. ಸಕ್ಕರೆ ಕಾಯಿಲೆ ಅದು ಬರ್ಲಿಕ್ಕೆ ಒಳ್ಳೆ ಅವಕಾಶ ಅಂತ. ಅದು ಮಾತ್ರ ಅಲ್ಲ, ಸಕ್ಕರೆ ಕಾಯಿಲೆ ಹೇಳುವಾಗ ಹಾಸ್ಯ ಸುಖಂ ಸ್ವಪ್ನ ಸುಖಂ, ಅಕಾರದ ನಿದ್ರೆ ಅನ್ನೋದು ಇದಕ್ಕೊಂದು ಅದು ಮಧುಮೇಹಕ್ಕೊಂದು ಮಾರ್ಗ ದಾರಿ. ಹಾಗಾಗಿ ನಿಮಗೆ ಸಕ್ಕರೆ ಕಾಯಿಲೆ ಬೇಕು ಅಂತಿದ್ರೆ ಹಗಲು ಅಥವಾ ಅಕಾಲದಲ್ಲಿ ನಿದ್ದೆ ಮಾಡಿ. ಸಕ್ಕರೆ ಅಂತ ಜೀವನ ಬೇಕು ಅಂತಿದ್ರೆ ರಾತ್ರಿಯ ನಡುವಿನ 2 ಯಾಮಗಳಲ್ಲಿ ನಿದ್ದೆ ಮಾಡಿ. ಆರೋಗ್ಯವಾಗಿರ್ಬೇಕಲ್ವ, ಕೊನೆ ಪಕ್ಷ ಶರೀರ ಚೆನ್ನಾಗಿರ್ಬೇಕಲ್ವಾ. ಹಾಗಾಗಿ ಅದು ಮಾತ್ರವಲ್ಲ, ಹೃದ್ರೋಗ, ರಕ್ತದೊತ್ತಡ ಇಂಥದ್ದು. ಈಗ ನೀವು ಆಧುನಿಕ ವೈದ್ಯರನ್ನೇ ಕೇಳಿ, ಅವ್ರು ಹೇಳ್ತಾರೆ ನೀವು ಚೆನ್ನಾಗಿ ನಿದ್ದೆ ಮಾಡಿ, ಇಲ್ಲಿದ್ರೆ ನಿಧಾನಕ್ಕೆ ಹೃದ್ರೋಗ ಬರ್ಬೋದು, ರಕ್ತದೊತ್ತಡ ಬರ್ಬೋದು ಅಂತ ಹೇಳ್ತಾರೆ ಅವರು. ರಾತ್ರಾವಪಿ ಜಾಗರಿತವತಾಂ ವಾತಪಿತ್ತ ನಿಮಿತ್ತ ತಏವ ಉಪದ್ರವಾ ಭವಂತಿ. ಈ ಹಗಲು ನಿದ್ದೆ ಮಾಡಿದ್ರೆ ಮಾತ್ರ ಅಲ್ಲ, ನಾನು ಹಗಲು ನಿದ್ದೆ ಮಾಡೋದಿಲ್ಲ, ರಾತ್ರಿ ನಿದ್ದೆಗೆ ಇಡ್ತೇನೆ ಅಷ್ಟೇ ಅಂದ್ರೆ ಇದೇ ಫಲ ಅಂತ ಅದಕ್ಕೂ ಕೂಡ ಅಂತ. ರಾತ್ರಾವಪಿ ಜಾಗರಿತವತಾಂ ತಏವ ಉಪದ್ರವಾ ಭವಂತಿ. ವಾತಪಿತ್ತಗಳು ಕುಪಿತಗೊಳ್ತವೆ, ಇದೇ ಉಪದ್ರವ ಆಗಲು ಕೂಡ ಆಗುವಂಥದ್ದು ಅಂತ. ಅಷ್ಟಾಂಗ ಸಂಗ್ರಹದ ಸೂತ್ರಸ್ಥಾನದಲ್ಲಿ ಆಚಾರ್ಯ ಇಂದು ಈ ರೀತಿಯಲ್ಲಿ ಹೇಳ್ತಾರೆ. ಯತದೇವ ಉಚ್ಯತೆ ಸಾನಿದ್ರಾ ಅಕಾಲೆ ಅಂದ್ರೆ ವಕ್ಷ್ಯಮಾಣೆ ತದುಪಯೋಗ ಪ್ರತಿಷಿದ್ಧೆ ಕಾಲೇ ಅಪಿ ಸ್ವಲ್ಪೋಪಸೇವಿತ. ಸ್ವಲ್ಪವಾದ್ರೂ ಅಕಾಲದ ನಿದ್ದೆ ಮಾಡಿದ್ರೆ ಅದಕ್ಕೆ ಪರಿಣಾಮ ಇದೆ. ಅಪಿ ಸ್ವಲ್ಪೋಪಸೇವಿತ ತಥಾ ಕಾಲೇಪಿ ಅತ್ಯಂತ ಸೇವಿತ. ಸಕಾಲದಲ್ಲಿ ಆದ್ರೂ ಕೂಡ ಜಾಸ್ತಿ ನಿದ್ರೆ ಮಾಡಿದ್ರೆ, ಅವಧಿ ಮೀರಿ ನಿದ್ದೆ ಮಾಡಿದೆ, ಅದು ಅಕಾಲವೇ ಆಯ್ತದು. ಸರ್ವದಾವ ಯಾವಾಗಲೂ ನಿದ್ದೆ ಮಾಡ್ತಾ ಇದ್ರೆ, ನೈವವ ನಿದ್ದೆನ ಮಾಡದೇ ಇದ್ರೆ, ಹೀಗೆಲ್ಲ ಮಾಡಿದ್ರೆ ಆಯುಹು ಜೀವಿತಂ ಪರಾಕರೋತಿ. ಬದುಕನ್ನೇ ನಾಶ ಮಾಡ್ತದೆ ಅದು. ಜೀವಿತೇಪಿ ವ್ಯಾಧ್ಯಾದಿಭಿ ಸುಖಂ ಪರಾಕರೋತಿ. ಬದುಕಿರುವಾಗಲೂ ಕೂಡ, ಸಾಯೋದು ಬೇಗ ಆಗ್ತದೆ ಅನ್ನೋದೊಂದು ವಿಷಯ, ಬದುಕಿರುವಾಗಲೂ ಕೂಡ ಸುಖ ಇಲ್ಲ ಅಂತ ಮಾಡ್ತದೆ ಅದು. ರೋಗಗಳು ಬರ್ತವೆ ಬೇರೆ ಬೇರೆ ರೀತಿಯಿಂದ. ಅದನ್ನೇ ಈ ಧಾತುಕೋಪವನ್ನೇ ಅದನ್ನು ಚರಕರು ಹೇಳುವಾಗ ರಾತ್ರೋ ಜಾಗರಣಂ ರೂಕ್ಷಂ. ರಾತ್ರಿ ಎಚ್ಚೆತ್ಕೊಂಡಿದ್ರೆ ವಾತ ಪ್ರಕೋಪ ಆಗ್ತದೆ. ಸ್ನಿಗ್ಧಂ ಪ್ರಸ್ವಪನಂ ದಿವ. ಹಗಲು ನಿದ್ದೆ ಮಾಡಿದ್ರೆ ಕಫ ಪ್ರಕೋಪ ಆಗ್ತದೆ ಅಂತೇಳಿ. ಇನ್ನೊಂದಕ್ಕೆ ಅವ್ರು ಬೇರೆ ಥರ ಫಲ ಹೇಳಿದ್ದಾರೆ.
ನೀವ್ಯಾರು ಕೇಳ್ಬೋದು, ಅದಕ್ಕಿಂತ ಮುಂಚೆ ನಾವೇ ನಿಮಗೆ ಹೇಳ್ಬಿಡ್ತೇವೆ ಅದನ್ನ. ಇದೊಂದು ಸ್ಥಿತಿ ಇದೆ, ಆಸೀನ ಪ್ರಚಲಾಯಿತಂ ಅಂತ ಒಂದು ಸ್ಥಿತಿ. ಆಸೀನ ಪ್ರಚಲಾಯಿತಂ, ಆಸೀನ ಪ್ರಚಲಾಯಿತಂ ಅಂದ್ರೆ ಆಸೀನ ಅಂದ್ರೆ ಕೂತ್ಕೊಂಡು, ಪ್ರಚಲಾಯಿತಂ ಅಂದ್ರೆ ತೂಗಾಡೋದು, ಕೂತ್ಕೊಂಡೇ ತೂಗಾಡೋದು, ಹಗಲೊತ್ತು ಬರುವಂತ ಒಂದು ಸ್ಥಿತಿ. ಏನಿದು ಏನಿದು ಇದು ನಿದ್ರೆಯ ತಂಗಿ ತಂದ್ರೆ, ತಂದ್ರ ಅಂತ ಹೆಸರು ಅದಕ್ಕೆ. ನಿದ್ರಾ ತಂದ್ರ, ಇದು ನಿದ್ರೆ ಅಲ್ಲ, ನೆನ್ಪಿಟ್ಕೊಳ್ಳಿ. ಕೂತ್ಕೊಂಡು ನಿದ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೇಡಿ. ತೂಕಡಿಕೆ ಬೇರೆ, ಜಾತಿಯ ಬೇರೆ. ಇದು ನಿದ್ರೆಯ ಜಾತಿಯ ಒಳಗಡೆ ಬರೋದಿಲ್ಲ ಇದು ತೂಕಡಿಕೆ ಅನ್ನುವಂಥದ್ದು. ಅದಕ್ಕೇನು ಫಲ ಅಂತ, ಹಗಲು ತೂಕಡಿಸ್ತಾ ಇದ್ದಾನೆ ಕೂತ್ಕೊಂಡು ಅಂತಂದ್ರೆ ಅದಕ್ಕೆ ಅರೂಕ್ಷಂ ಅನಭಿಷ್ಯಂದಿ ಅಂತ ಹೇಳಿದ್ದಾರೆ. ಅದು ಅದರಲ್ಲಿ ವಾತಕೋಪವೂ ಇಲ್ಲ, ಕಪದ ಕೋಪವೂ ಇಲ್ಲ ಅಂತ ಹೇಳಿದ್ರು ಚರಕರು. ಇದು ಹೇಳಬಾರ್ದಿತ್ತು ಏನೋ ಇದನ್ನ. ಕೆಲವು ಸರಿ ಒಳ್ಳೇದು ಹೇಳಿದ್ರು ಕೂಡ, ಇದ್ದಿದ್ದನ್ನು ಹೇಳಿದ್ರು ಕೂಡ ಇದು ಮಾಡ್ಬೋದು ಅಂತ ಅನ್ನೋ ಥರ ಆಗ್ಬೋದು ಅಂತ. ಆಸೆಯಿಂದ ಪ್ರಚಾರ ಆಯ್ತು ಮಾಡ್ಬೋದು ಅಂತ. ಕೂತಲ್ಲೇ ಜೋಕಾಲಿ ಅಂತ ಅನೇಕರು ಇರ್ತಾರೆ ಅಂತ, ಅವರು ತೂಕಡಿಸ್ತಾ ಬಿದ್ದುಬಿಡ್ತಾರೆ. ಹಾಗೆ ನಮ್ಮಲ್ಲಿ ಇದ್ದಾರೆ ಅನೇಕರು ಅಂತ. ನಾವು ಪೂಜೆ ಮಾಡುವಾಗ ಹಿಂದೆ ನಿಂತ್ಕೊಂಡಿದ್ರೆ ಎಲ್ರಿಗೂ ಹೆದರಿಕೆ ಅಂತ. ಅವ್ರು ನಿಂತ್ಕೊಂಡರೆ ತೂಗಾಡ್ತಾ ಇದ್ರೆ ಎಲ್ಲರೂ ಗುರುಗಳ ಮೇಲೆ ಬಿದ್ದು ಬಿಟ್ರೆ ಅವರು ಅವರಿಗೆ ಅದು ಪರಿವೇ ಇಲ್ಲ, ಉಳಿದವರಿಗೆ ಭಯ. ಎಚ್ಚರ ಇರೋರಿಗೆ ಕಷ್ಟ ಬಂದಿದೆ ಅಂತ ಅವ್ರು ನಿದ್ದೆ ಮಾಡ್ತಾ ಇದ್ದಾರೆ, ಇದನ್ನು ತೂಕಡಿಕೆ ಮಾಡ್ತಾ ಇದ್ದಾರೆ ಆರಾಮಾಗಿ ಅಂತ. ಉಳಿದವರು ಚಿಂತಾಕ್ರಾಂತರಾಗಿದ್ದಾರೆ, ಬಿದ್ದರೆ ಏನ್ ಮಾಡೋದು ಅಂತ. ಪೂಜೆಯಲ್ಲಿ ಕೂತಿರ್ತಾರೆ ಅವರು ಅಂತ ಅನ್ಕೊಳ್ಳಿ. ಹಿಂದ್ಗಡೆ ಒಂದು ಚಿಕ್ಕ ಹುಡುಗಿ ಕೂತಿದೆ ಅವ್ರ ಹಿಂದ್ಗಡೆಗೆ. ಇವ್ರು ತೂಗ್ತಾ ಹಿಂದೆ ಹೋದಾಗೆ ಅವಳು ಗಾಬರಿ ಆಗ್ತಾ ಇದ್ದಾಳೆ, ಎಲ್ಲಿ ಬೀಳ್ತಾರೋ ತನ್ನ ಮೇಲೆ ಅಂತ. ಆದ್ರೆ ಅವ್ರು ಹೇಗಿದ್ದಾರೆ ಅಂದ್ರೆ, ಅವ್ರ ನಿಯಂತ್ರಣ ಹೇಗಿದೆ ಅಂದ್ರೆ, ನೆಲದವರೆಗೂ ಹೋಗ್ತಾರೆ, ನೆಲಕ್ಕೆ ಮುಟ್ಟೋದಿಲ್ಲ, ವಾಪಸ್ ಬರ್ತಾರೆ. ಅಲ್ಲಿಂದ ಒಂದು ನಿಯಂತ್ರಣ ಅಂತ ಅಲ್ಲಿಯೂ ಕೂಡ ಮೆಚ್ಚುವಂಥದ್ದು. ನಿದ್ದೆ ತೂಕಡಿಕೆ ಸಮಯದಲ್ಲಿ ಕೂಡ ಸರಿಯಾದ ನಿಯಂತ್ರಣವನ್ನು ಸಾಧನೆ ಮಾಡಿ ಬೀಳದೆ. ಎಲ್ಲರಿಗೂ ಸಾಧ್ಯ ಇಲ್ಲ, ಸಾಧ್ಯ ಇದೆ ನೋಡಿ ನೀವು, ಸುಲಭ ಇಲ್ಲ ಅದು. ಅದರಲ್ಲಿ ಹಿಂದೆ ಬಗ್ಗುವಾಗ ಬೀಳದೆ ಇರುವಂಥದ್ದು ಇದೆಯಲ್ಲ, ಕಲೆ ಅದು ಒಂದು ಸಾಮಾನ್ಯರಿಗೆ ಸಾಧ್ಯ ಆಗುವಂಥದ್ದಲ್ಲ ಅದು. ಯಾವ್ದಾದ್ರು ಒಂದು ವಿಶೇಷ ದೇವತಾ ಶಕ್ತಿಯೋ ದುರ್ದೇವತಾ ಶಕ್ತಿಯೋ ಇದ್ದೇ ಆಗುವಂಥದ್ದು ಅದು ಅಂತ. ಬಿದ್ದು ಹೋಗೋದಿಲ್ಲ ನೋಡಿ ಅಂತ, ಹೀಗೆಲ್ಲ ಇದೆ ಅಂತ. ಇದರ ಗುಣಗಳು ಬೇರೆ ಅಂತ ಹೇಳಿದ್ರು ಅಷ್ಟೇ, ತೊಂದರೆ ಇಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ. ಆ ತೂಕಡಿಕೆ ಅನ್ನೋದು ಒಳ್ಳೆ ಕಾರಣಕ್ಕೇನು ಬರೋದಿಲ್ಲ. ಈ ನಿದ್ದೆ ಸರಿ ಇದ್ರೆ ಅದು ಬರೋದೇ ಇಲ್ಲ, ಅದು ಆ ತೂಕಡಿಕೆ. ಅದು ಇದು ಚೆನ್ನಾಗಾದ್ರೆ ಅದು ಬರೋದೇ ಇಲ್ಲ. ಅದು ಬಂದ್ರೆ ಆ ಸಮಯದಲ್ಲಿ ಮನಸ್ಸು ಚೆನ್ನಾಗಿರೋದಿಲ್ಲ. ತಮೋಗುಣ ಅಲ್ಲದೆ ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ರಜೋಗುಣದ ಕಾಲ ಹಗಲು, ಅಲ್ಲಿ ಅದು ಬಂತು ಅಂದ್ರೆ ಬೇರೆ ಬೇರೆ ತೊಂದರೆಗಳಿದೆ ಅದಕ್ಕೆ. ಈ ತೊಂದರೆ ಅಲ್ಲದೆ ಆದ್ರೂ ಕೂಡ ಬೇರೆ ಬೇರೆ ತೊಂದರೆಗಳಿದೆ ಅನ್ನೋದನ್ನು ನಾವು ಇಟ್ಕೋಬೇಕು. ಹಾಗಾಗಿ ನೀವು ಮುಖ್ಯವಾಗಿ ವಿದ್ಯಾರ್ಥಿಗಳು ಇದನ್ನು ಮಾಡಿಕೊಡುದು. ಯಾವುದನ್ನು? ಆಸೀನ ಪ್ರಚಲಾಯಿತಂ, ಗಂಭೀರ ಶಬ್ದ. ತೂಕಡಿಕೆ ಅಂದ್ರೆ ಅಂತಾರೆ ನೋಡಿ, ಕೇಳಕ್ ಚೆನ್ನಾಗಿಲ್ಲ ಅದು. ಹಾಗಾಗಿ ನೀವು ಈ ಭಾಷೆ ಬಳಸ್ಬೋದು, ಗೊತ್ತಿಲ್ದಿರೋರಿಗೆ ಗೊತ್ತೇ ಆಗೋದಿಲ್ಲ. ಆಸೀನ ಪ್ರಚಲಾಯಿತಂ ವಿದ್ಯಾ ಅಂತ ಕೇಳಿದ್ರೆ ಏನು ಅಂತಲೇ ಗೊತ್ತಾಗೋದಿಲ್ಲ. ನೋಡಿ ಇವ್ರು ಆಸೀನ ಪ್ರಚಲಾಯಿತಂ ಮಾಡ್ತಾ ಇದ್ದಾರೆ ಅಂದ್ರೆ ಯಾವುದೋ ಅನುಷ್ಠಾನ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಡ್ತಾರೆ, ಅದು ವಿಶೇಷ ದೇವತೋಪಾಸನೆ ಮಾಡ್ತಾ ಇದ್ದಾರೆ. ಸಂಸ್ಕೃತ ಶಬ್ದ ಗೊತ್ತೂ ಆಗೋದಿಲ್ಲ. ಆಯುರ್ವೇದದ ಶಬ್ದ ಆಯುರ್ವೇದದಲ್ಲಿ ಇಂಥ ಅನೇಕ ಚಂದದ ವಿಶೇಷ ಭಾಷೆಗಳಿದ್ದಾವೆ. ತೂಕಡಿಕೆಗೆ ಅವರು ಇಂಥದ್ದೊಂದು ಚರಕರು ಅದ್ಭುತ ಭಾಷೆ ಕೊಟ್ಟಿದ್ದಾರೆ, ಆಸೀನ ಪ್ರಚಲಾಯಿತಂ. ಇನ್ನು ಕೊನೆ ಹಂತದಲ್ಲಿದ್ದೇವೆ ನಾವೀಗ. ಒಳ್ಳೆ ನಿದ್ದೆಯಿಂದ ಏನಾಗ್ತದೆ ಅನ್ನೋದನ್ನ ಸ್ಕಾಂದ ಪುರಾಣ ಹೇಳುತ್ತೆ. ಹೀಗೆ ಆಯುರ್ವೇದ ಎಲ್ಲ ಸ್ಕಾಂದ ಪುರಾಣ. ಯೇ ಸ್ವಪಂತಿ ಸುಖಂ ರಾತ್ರೌ, ಯಾರು ಭೂತಧಾತ್ರಿಯ ಕರುಣೆಯಿಂದ ಸುಖವಾದ ನಿದ್ದೆಯನ್ನ, ಉಚಿತವಾದ ನಿದ್ದೆಯನ್ನು ಮಾಡ್ತಾರೋ, ತೇಷಾಂ ಕಾಯಾಗ್ನಿರಿಧ್ಯತೆ ಅಂತ. ಅವರ ಕಾಯಾಗ್ನಿ ಇದೆಯಲ್ಲ ಅದು ಪ್ರಜ್ವಲಿತಗೊಳ್ಳುತ್ತದೆ, ಅಗ್ನಿ ಪ್ರಜ್ವಲನ ಏರ್ಪಡುತ್ತದೆ. ಅದು ಏರ್ಪಟ್ರೆ ಆಹಾರವೆಲ್ಲ ಪಚನವಾಗೋದು ಮಾತ್ರ ಅಲ್ಲ, ನೀವೇನೋ ಚೂರು ಹೆಚ್ಚು ಕಡಿಮೆ ತಿಂದರೂ ಕೂಡ ಅದೆಲ್ಲ ಅದನ್ನು ಪಚನ ಮಾಡಿ ಸರಿ ಮಾಡುತ್ತೆ. ಅದು ಮಾತ್ರ ಅಲ್ಲ, ದೋಷಗಳನ್ನು ಸುಡುತ್ತೆ, ನಮ್ಮೊಳಗಿನ ಪಾಪಗಳನ್ನು ದೋಷಗಳನ್ನು ಕೂಡ ಸುಡುತ್ತೆ. ಅದು ಅಂಥದ್ದೊಂದು ಗುಣ ಇದೆ ಅದಕ್ಕೆ, ಕಾಯ ಅಗ್ನಿರಿಧ್ಯತೆ. ಆಹಾರಂ ಪ್ರತಿಗೃಹಾತಿ ತತಃ ಪುಷ್ಟಿಕರಂ ಪರಂ. ಆಗ ನೀವು ಅದು ಪ್ರಜ್ವಲಿತವಾದಾಗ ಉತ್ತಮೋತ್ತಮವಾದ ಆಹಾರಗಳನ್ನು ತಗೊಳ್ಬೋದು, ಪುಷ್ಟಿ ಕೊಡ್ತಕ್ಕಂಥ ಆಹಾರಗಳನ್ನು ತಗೋಬೋದು. ಇಲ್ಲಿದ್ರೆ ಒಳ್ಳೆ ಆಹಾರ ತಗೊಳಕ್ಕೂ ಆಗೋದಿಲ್ಲ, ಅದಾಗೋದಿಲ್ಲ ನನಗೆ, ಇದಾಗೋದಿಲ್ಲ ನನಗಂತಲೇ ಅದನ್ನು ತಿಂದು ಜೀರ್ಣ ಆಗೋದಿಲ್ಲ ಅನ್ನೋ ಸಂದರ್ಭ ಇರ್ಬೋದು, ಅಗ್ನಿ ದೌರ್ಬಲ್ಯ. ಆದರೆ ನೀವು ಸರಿಯಾಗಿ ನಿದ್ದೆ ಮಾಡಿದರೆ
ಅದೇ ಸಿದ್ಧಯೋಗಿನಿ ಬಂದರೆ ಕಾಲಗ್ನ ರುದ್ರನು ಬರ್ತಾನೆ ಕೂಡ್ಲಿ ಅಂತ, ಅಗ್ನಿ ಜಾಗರಣ, ಅಗ್ನಿಗೆ ಬಲ ಬರ್ತದೆ ಅಂತ. ಭಾವಪ್ರಕಾಶ ಹೀಗೆ ಹೇಳುತ್ತೆ, ನಿದ್ರಾತು ಸೇವಿತಾ ಕಾಲೈ, ಸಕಾಲದಲ್ಲಿ ನಿದ್ದೆ ಮಾಡಿದರೆ ಏನು ಬರ್ಬೋದು, ಏನಾಗ್ಬೋದು ಅಂದರೆ ಧಾತು ಸಾಮ್ಯ ಏರ್ಪಡಬಹುದು. ಧಾತು ಸಾಮ್ಯಂ, ಈ ಧಾತು ಸಾಮ್ಯಕ್ಕೆ ಎಲ್ಲಿವರೆಗೆ ವ್ಯಾಪ್ತಿ ಇದೆ ಅಂದರೆ ಆತ್ಮದರ್ಶನದವರೆಗೆ ವ್ಯಾಪ್ತಿ ಇದೆ. ಧಾತು ಸಾಮ್ಯದ ಸ್ಥಿತಿಯಲ್ಲಿ ಆತ್ಮದರ್ಶನ ಆಗುವಂಥದ್ದು ಯಾರಿಗೇ ಆದರೂ ಕೂಡ. ಈ ಧಾತುಗಳಿದೆಯಲ್ಲ, ಈ ರಸರಕ್ತ ಮಾಂಸ ಎನ್ನುವ ಸಪ್ತಧಾತುಗಳು ಇರ್ಬೋದು, ಅಥವಾ ವಾತ ಪಿತ್ತ ಕಫ, ಇದನ್ನು ಕೂಡ ಆಯುರ್ವೇದದಲ್ಲಿ ಹೆಚ್ಚಾಗಿ ದೋಷ ಅಂತ ಬಳಸ್ತಾರೆ, ಧಾತು ಅಂತೂ ಕೂಡ ಇದನ್ನು ಬೆಳೆಸಿದ್ರೆ ಯುಕ್ತ ಅದು. ಇವುಗಳಲ್ಲಿ ಹೊಡೆದಾಟ ಇಲ್ದಿದ್ರೆ, ವೈರುಧ್ಯ ಇಲ್ದೇನೆ ಸಾಮ್ಯ ಏರ್ಪಟ್ರೆ ಆಗಲೇ ಆತ್ಮದರ್ಶನ ಆಗುವಂಥದ್ದು ಅಲ್ವಾ. ಈಗ 3 ಹಾಳೆಗಳನ್ನು ಒಟ್ಟಿಗಿಟ್ಟು ರಂಧ್ರ ಮಾಡಿ, 3 ಹಾಳೆಗಳನ್ನು ಅಲ್ವಾ, ಹಿಂದ್ಗಡೆಯಿಂದ ಬೆಳಕು ಬಿಡಿ, ಆ ಬೆಳಕು ಆ ಕಡೆ ಬರ್ತದೆ. ಯಾವಾಗ ಅಂದರೆ ಆಚೆ ಈಚೆ ಇಲ್ಲದೆ ಇದ್ರೆ ಅಂತ, ಒಂದೇ ನೇರದಲ್ಲಿದ್ದರೆ ಅಂತ. 3 ಹಾಳೆಗಳು ಕಾಗದದ ರಟ್ಟು ಅಂತ ಅಂದ್ಕೊಳ್ಳಿ, 3 ಒಂದೇ ನೇರದಲ್ಲಿದ್ದರೆ, ಆ ರಂಧ್ರಗಳು ಒಂದೇ ನೇರದಲ್ಲಿದ್ದರೆ ಈಚೆಯಿಂದ ಬೆಳಕು ಆಚೆಯವರೆಗೂ ಹೋಗ್ಲಿಕ್ಕೆ ಸಾಧ್ಯ ಇದೆ ನೋಡಿ. ಹಾಗೆ ಈ ಧಾತು ಸಾಮ್ಯ ಏರ್ಪಡುವಾಗ ಈ 3 ಧಾತುಗಳು ಅಂಥ ಒಂದು ಸ್ಥಿತಿಗೆ ಬಂದಾಗ ಒಳಗಿರುವ ಬೆಳಕು ಹೊರಗೆ ಚೆಲ್ಲಲಿಕ್ಕೆ ಸಾಧ್ಯ ಇದೆ, ಅಲ್ಲಿವರೆಗೂ ವ್ಯಾಪ್ತಿ ಇದೆ. ಧಾತು ಸಾಮ್ಯದಲ್ಲಿ ಯಾವ ರೋಗವೂ ಇಲ್ಲ. ಧಾತು ಸಾಮ್ಯ ಇದ್ದಾಗ ಯಾವ ರೋಗವೂ ಕೂಡ ಇರೋದಿಲ್ಲ, ಮಾತ್ರವಲ್ಲ ಆತ್ಮದರ್ಶನ ಇರ್ತದೆ ಆ ಸಮಯದಲ್ಲಿ. ಹಾಗಾಗಿ ಆಯುರ್ವೇದ ಅಂದರೆ ಅದೇನು ಅಂದರೆ ವೇದಾಂತವೇ ಆಯುರ್ವೇದ ಅಂದರೆ. ಆಯುರ್ವೇದದ ಪರಮ ಪ್ರಯೋಜನ ಏನು ಅಂದರೆ ಧಾತು ಸಾಮ್ಯ. ಈ ಶಾಸ್ತ್ರ ಯಾತಕ್ಕೆ ಹೊರಟಿದೆ? ಧಾತು ಸಾಮ್ಯಕ್ಕಾಗಿ ಹೊರಟಿದೆ. ಧಾತು ಸಾಮ್ಯ ಅಂದರೆ ಏನು ಅಂದರೆ ಆತ್ಮದರ್ಶನ ಸ್ಥಿತಿ. ಪರಿಪೂರ್ಣ ಧಾತು ಸಾಮ್ಯ ಎನ್ನುವಂಥದ್ದು ಆತ್ಮದರ್ಶನ ಸ್ಥಿತಿ, ಅದು ಏರ್ಪಡಬೇಕು. ಎಷ್ಟು ನಾವು ಹತ್ರ ಹೋಗ್ತೇವೋ ಆ ಧಾತು ಸಾಮ್ಯಕ್ಕೆ ಅಷ್ಟು ಆರೋಗ್ಯವಾಗಿರ್ತೇವೆ. ಅಂದ್ರೆ ಅರ್ಥ ಏನು? ಎಷ್ಟು ನಾವು ಆತ್ಮದರ್ಶನಕ್ಕೆ ಹತ್ರ ಇರ್ತೇವೋ ಅಷ್ಟು ಆರೋಗ್ಯವಾಗಿರ್ತೇವೆ. ಆತ್ಮದರ್ಶನದ ಹಾದಿ ಬೇರೆ ಅಲ್ಲ, ಆರೋಗ್ಯದ ಹಾದಿ ಬೇರೆ ಅಲ್ಲ. ಆತ್ಮದರ್ಶನಕ್ಕೆ ಯಾವುದು ಪಥ್ಯವೋ ಆರೋಗ್ಯಕ್ಕೂ ಅದೇ ಪಥ್ಯ, ಆರೋಗ್ಯಕ್ಕೆ ಯಾವುದು ಪಥ್ಯವೋ ಆತ್ಮದರ್ಶನಕ್ಕೂ ಅದೇ ಪಥ್ಯ. ಎರಡೂ ಒಂದೇ. ಪೂರ್ಣಾರೋಗ್ಯ, ಆತ್ಮದರ್ಶನ ಒಂದೇ, ಎರಡು ಬೇರೆ ಬೇರೆ ಅಲ್ಲ. ಹಾಗಾಗಿ ಈ ಆಚಾರ್ಯರುಗಳು ಇವರೆಲ್ಲ ಜ್ಞಾನಿಗಳು, ಇವ್ರ ಮಾತುಗಳಲ್ಲೇ ಗೊತ್ತಾಗ್ತದೆ ಅಂತ. ಧಾತು ಸಾಮ್ಯವನ್ನು ಕೊಡ್ತದೆ ಎಂಬುದಾಗಿ ಹೇಳಿದರು ಅಂತ. ಮಾತ್ರವಲ್ಲ ಅತಂದ್ರಿತ, ಅದನ್ನಾಗಿ ಹೇಳಿದ್ದು. ತೂಕಡಿಕೆ ಬರೋದಿಲ್ಲ. ನಿದ್ದೆ ಸರಿಯಾಗಿದ್ರೆ ತೂಕಡಿಕೆ ಬರೋದೇ ಇಲ್ಲ. ತೂಕಡಿಕೆ ಬಂತು ಅಂದ್ರೆ ತೂಕಡಿಕೆ ಬಂದ ಹೊತ್ತಿಗೆ ಇಲ್ಲಿ ಕಫಕೋಪ ಇಲ್ಲ, ವಾತಕೋಪ ಇಲ್ಲ ಅಂತ ನೀವು ಸಮಾಧಾನ ಮಾಡ್ಕೊಳ್ಳೋ ಹಾಗಿಲ್ಲ. ನಿದ್ದೆ ಸರಿಯಾಗಿಲ್ಲ ಅಂತ ಹೇಳ್ತಾ ಇದೆ, ಅದು ಬೇರೆ ಏನಿಲ್ಲ. ತೂಕಡಿಕೆ ಅನ್ನೋದೇ ನಿದ್ದೆ ಸರಿ ಇಲ್ಲ ಅಂತ, ಅದೇನೋ ಹದಗೆಟ್ಟಿದೆ. ಇನ್ನು ಮಲಗೋ ಸಮಯ ಸರಿ ಇಲ್ಲ, ವಾತಾವರಣ ಸರಿ ಇಲ್ಲ, ಅದಕ್ಕೆ ಪೂರಕವಾದ ಆಹಾರ ಇಲ್ಲ, ಆಡುವಾಗ ನಿದ್ದೆ ಬರ್ತಾ ಇಲ್ಲ, ಏನೋ ಒಂದಾಗಿದೆ ಅಂತ ಅರ್ಥ ಅದಕ್ಕೆ ಅಂತ. ಹಾಗಾಗಿ ಅದಕ್ಕೆ ಸರಿಯಾಗಿರು. ನಿದ್ದೆ ಮತ್ತು ಆಹಾರದ ಬಾಂಧವ್ಯದ ಬಗ್ಗೆ ನಾವು ಹೇಳ್ತಾ ಇರುವಂಥದ್ದು. ಆಹಾರ ಸರಿಯಾದರೆ ನಿದ್ದೆಗೆ ಇಷ್ಟೆಲ್ಲ ಅನುಕೂಲ ಇದೆ. ಹಾಗಾಗಿ ನಾನು ನಿನ್ನೆ ಹೇಳಿದ್ದು ನಿಮಗೆ, ಆಹಾರಕ್ಕೆ ನಿದ್ದೆಗಿಂತ ಮೊದಲು ಅಂದರೆ ಸುಮಾರು ಒಂದೂವರೆ ಗಂಟೆ ಮೊದಲು ಲಘು ಆಹಾರ ಸೇವನೆ ಮಾಡಬೇಕು. ಭಾರಿ ಆಹಾರ ಸೇವನೆಯನ್ನು ಆಗ ಇಟ್ಕೋಬಾರದು. ಭರ್ಜರಿ ಔತಣಕೂಟ ಆಗ ಇಲ್ಲ, ರಾತ್ರಿ ಇಲ್ಲ. ಕಿಂಚಿತ್ ಊನಂ ಸಮಷ್ಣೀಯ, ಸ್ವಲ್ಪ ಕಡಿಮೆನೇ ಊಟ ಮಾಡಿ ಆ ಸಮಯದಲ್ಲಿ. ನಿನ್ನೆ ನಿಮ್ಗೆ ಹೇಳಿದ್ದು, ರಾತ್ರಿ ಸಮಯದಲ್ಲಿ ಜೀರ್ಣಾಂಗ ವ್ಯವಸ್ಥೆಯೇ ವೇಗವನ್ನು ಕಳ್ಕೊಳ್ತದೆ ಎಂಬುದಾಗಿ ಆಧುನಿಕ ವೈದ್ಯರದ್ದು ಅಭಿಮತ ಇದೆ ಅಂತ ಹೇಳಿದ್ವು. ಅದನ್ನು ನಿಮಗೆ ಸ್ವಲ್ಪ ಹೇಳಲೇಬೇಕು. ಯಾಕೆಂದರೆ ಅಂಥವ್ರು ಅನೇಕರು ಇರ್ತಾರೆ, ನಮ್ಗೆ ಈ ಪೂಜೆ ಗೀಜೆ ಎಲ್ಲ ಹೇಳಬೇಡಿ, ಅದೆಲ್ಲ ಬೇಡ, ನಿಮ್ಗೆ ಈಶ್ವರ ಪಾರ್ವತಿ ಅದೆಲ್ಲ ನಮ್ಗೆ ಅರ್ಥ ಆಗೋದಿಲ್ಲ, ವಿಜ್ಞಾನ ಒಪ್ಪೋದಿಲ್ಲ, ಅದನ್ನು ನೀವು ವೈಜ್ಞಾನಿಕ ಭಾಷೆಯಲ್ಲಿ ಹೇಳಿ ಆಗ ಕೇಳ್ಬೋದು. ಬೇರೆ ಬೇಡ ಅಂತ ಯಾರು ಹೇಳೋದಿದ್ರೆ ನೋಡಿ, ಇದು ಆಧುನಿಕ ವಿಜ್ಞಾನದ ಅಭಿಮತ ನಿಮ್ಮನ್ನ ಹೇಳುವಂಥದ್ದು. ರಾತ್ರಿ ಸಮಯದಲ್ಲಿ ಜೀರ್ಣಾಂಗ ವ್ಯವಸ್ಥೆ, ಡೈಜೆಸ್ಟಿವ್ ಸಿಸ್ಟಮ್ ಮಂದಗತಿಯಲ್ಲಿ ಸಾಗುತ್ತದೆ ಎಂಬುದನ್ನು ಆಧುನಿಕ ವೈದ್ಯಕೀಯ ವಿಜ್ಞಾನವು ಸಂಪೂರ್ಣವಾಗಿ ಒಪ್ಪಿಕೊಳ್ಳುತ್ತದೆ. ಇದಕ್ಕೆ ಮುಖ್ಯ ಕಾರಣ, ಅವರು ಹೇಳುವಂಥ ಮುಖ್ಯ ಕಾರಣ, ನಮ್ಮ ಶರೀರದ ಸಕಾರ್ಡಿಯನ್ ರಿದಮ್, ಜೈವಿಕ ಗಡಿಯಾರ. ಶರೀರಕ್ಕೆ ಒಂದು ಗಡಿಯಾರ ಇದೆ, ಈ ಗಡಿಯಾರ ಎಲ್ಲ ಸುಮ್ಮನೆ, ಇದೆಲ್ಲ ನಮ್ಮ ಮಧ್ಯದ ಒಪ್ಪಂದ ಮಾತ್ರ ಹೊರತು ನಿಜವಾದ ಗಡಿಯಾರ ಗಂಟೆ ಅಲ್ಲ. ಅದೆಲ್ಲ ಶರೀರದ ಒಂದು ಗಡಿಯಾರ ಇದೆ, ಅದಕ್ಕೆ ಯಾವಾಗ ಹಸುವಾಗಬೇಕು, ಯಾವಾಗ ನಿದ್ದೆ ಬರಬೇಕು, ಅದರದ್ದೇ ಆದ ಗಡಿಯಾರ ಒಂದಿದೆ. ಆ ಜೈವಿಕ ಗಡಿಯಾರ ಅದು ಹೇಗೆ ರೂಪಿತವಾಗಿದೆ ಅಂದರೆ, ಹಗಲು ಚುರುಕಾಗಿ ಹೋಗ್ತದಂತೆ, ಅದು ರಾತ್ರಿ
ಅದು ಮಂದ ಆಗ್ತದೆ. ಅಂದರೆ ಶರೀರದ ವಿನ್ಯಾಸವನ್ನೇ ಪ್ರಕೃತಿ ಹಾಗೆ ಮಾಡಿದೆ. ಮಾನವ ಶರೀರದ ವಿನ್ಯಾಸವನ್ನೇ ದೇವರು ಮಾಡಿರೋದು ಹೇಗೆ ಅಂದರೆ ಹಗಲು ಚುರುಕಾಗಿರುವಂತೆ ರಾತ್ರಿ ಮಂದವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ. ಹಾಗಾಗಿ ರಾತ್ರಿ ಚುರುಕಾಗಿರಬಾರ್ದು, ರಾತ್ರಿ ಮಲ್ಕೊಳ್ಬೇಕು. ಆ ಮಲಗಿದ ಹೊತ್ತನ್ನು ಬಿಟ್ಟು ಉಳಿದ ಹೊತ್ತು ಧ್ಯಾನದಂತದಕ್ಕೆ ಸಲ್ಲಬೇಕು. ಈ ಮಲ್ಕೊಳ್ಳೋಕ್ಕಿಂತ ಮುಂಚೆ ಸಂಧ್ಯಾ ವಂದನೆ ಧ್ಯಾನ, ಸಾಯಂಕಾಲದ ಸಂಧ್ಯಾಕಾಲ ಬಂತು, ಅದಕ್ಕಿರುವಂಥದ್ದು. ಬೆಳಗಿನ ಜಾವ ಬ್ರಹ್ಮ ಮುಹೂರ್ತ, ಅನಂತರ ಬರ್ತಕ್ಕಂಥ ಸಂಧ್ಯಾಕಾಲ ಎಲ್ಲ ಅದಕ್ಕಿರುವಂಥದ್ದು. ಹಾಗಾಗಿ ಈ ರಾತ್ರಿ ತುಂಬ ಚಟುವಟಿಕೆಗಳನ್ನು ಇಟ್ಕೋಬಾರ್ದು. ಯಾಕೆಂದ್ರೆ ಪ್ರಕೃತಿ ವಿರೋಧಿ ಅದು. ಕತ್ತಲಾಗೋದೇ ಏನೇನು ಹೇಳ್ತಾ ಇದೆ ಅಂದ್ರೆ ಸಾಕು ನಿಲ್ಲಿಸು ಚಟುವಟಿಕೆಗಳನ್ನ ಅಂತ ಸೂಚನೆ ಇರುವುದೇ ಅದು ಅಂತ. ಹಾಗಾಗಿ ರಾತ್ರಿ ನಿದ್ದೆ ಮಾಡಬೇಕು, ಹಗಲು ಮಾಡಬಾರ್ದು. ಯಾಕೆಂದ್ರೆ ಈ ವಿನ್ಯಾಸ ಏನಿದೆ ಅಂದ್ರೆ ಹಗಲು ಕೆಲಸ ಮಾಡಬೇಕು ಅಂತ ವಿಜ್ಞಾನವದನ್ನ ಹೇಳುತ್ತೆ. ಪರಂಪರೆ ಏನ್ ಹೇಳುತ್ತೆ ಅಂದ್ರೆ ರಜೋಗುಣದ ಕಾಲ ಹಗಲು ಅಂದ್ರೆ, ರಜೋಗುಣ ಅಂದ್ರೆ ಚಟುವಟಿಕೆ, ಕೆಲಸ ಮಾಡುವ ಸಮಯದಲ್ಲಿ. ನಾವು ವಿರುದ್ಧವಾಗಿದ್ದೇವೆ. ತುಂಬಾ ಕೆಲಸಗಳೇ ಆ ಥರದ್ದಿದೆ ಇವತ್ತು. ರಾತ್ರಿ ಇಡೀ ಕೆಲಸ ಮಾಡು, ಬೆಳಗ್ಗೆ 5-6 ಗಂಟೆಗೆ ಮಲಗು. ಆ ಶರೀರದ ಗಡಿಯಾರಕ್ಕೂ ಮಾಡ್ತಾ ಇರೋದಕ್ಕೂ ಪೂರ್ತಿ ವಿರುದ್ಧ. ನೋಡಿ, ಜೀರ್ಣಕಾರಿ ಕಿಣ್ವಗಳು ರಾತ್ರಿ ಸಮಯದಲ್ಲಿ, ಡೈಜೆಸ್ಟಿವ್ ಎನ್ಸೈಮ್ಸ್ ಅಂತ ಹೇಳ್ತಾರಲ್ಲ, ಅದು ರಾತ್ರಿ ಸಮಯದಲ್ಲಿ ದೇಹವು ಜೀರ್ಣಕ್ರಿಯೆಗೆ ಅಗತ್ಯ ಇರತಕ್ಕಂಥ ಆಮ್ಲ ಮತ್ತು ಎನ್ಸೈಮ್ಗಳ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತದೆ. ಹಾಗಾಗಿ ಭಾರಿ ಊಟವನ್ನು ಮಾಡಬಾರ್ದು ರಾತ್ರಿ. ಮೆಲಟೋನಿನ್ ಸ್ರವಿಕೆ, ರಾತ್ರಿ ಬಿಡುಗಡೆಯಾಗುವ ಮೆಲಟೋನಿನ್ ಎಂಬ ಹಾರ್ಮೋನ್ ನಿದ್ರೆಗೆ ಸಹಾಯ ಮಾಡುವುದರ ಜೊತೆಗೆ ಕರುಳಿನ ಚಲನೆಯನ್ನು ಮಂದಗೊಳಿಸುತ್ತದೆ. ಎರಡನ್ನೂ ಒಟ್ಟಿಗೆ ಮಾಡ್ತಾ ಇದೆ ಅದು. ಕರುಳಿನ ಚಲನೆಯನ್ನು ಮಂದ ಮಾಡ್ತದೆ, ನಿದ್ದೆಗೆ ಬೇಕಾದ ಸಹಾಯವನ್ನ ಅಂತ ಹಾರ್ಮೋನ್ ಅನ್ನ ಪ್ರಚೋದನೆ ಮಾಡ್ತಾ ಇದೆ ನೋಡಿ ಇದು ಅಂತ. ಹಾಗಾಗಿ ಅದರ ಸಂದೇಶ ಏನು? ನಿದ್ದೆ ಮಾಡು, ಮಲ್ಕೋ, ತಿನ್ಬೇಡ ಜಾಸ್ತಿ, ಅದರ ಅರ್ಥ ಕೂಡ ಅದೇ. ಹಾಗಾಗಿ ಹಗಲಿನಲ್ಲಿ ಆಹಾರವು ಹೊಟ್ಟೆ ಮತ್ತು ಕರುಳಿನಲ್ಲಿ ಸುಲಭವಾಗಿ ಚಲಿಸುತ್ತದೆ. ಆದರೆ ರಾತ್ರಿ ನಿದ್ರಿಸುವಾಗ ಜೀರ್ಣಾಂಗ ವ್ಯೂಹದ ಸ್ನಾಯುಗಳ ಚಲನೆ 30-50% ಕಡಿಮೆ ಆಗುತ್ತದೆ. ಅರ್ಧದಷ್ಟು ವರೆಗೂ ಕಡಿಮೆ ಆಗ್ಬೋದು ಅಂತ. ಅಂದ್ರೆ ಮಧ್ಯಾಹ್ನ 4 ತಾಸು ಬೇಕು ಅಂದ್ರೆ ಊಟ ಆಗೋದು ಜೀರ್ಣ ಆಗೋದಕ್ಕೆ ರಾತ್ರಿ 8 ತಾಸು ಬೇಕಾಗ್ಬೋದು, ಅಲ್ಲಿವರೆಗೂ ಬೇಕಾಗ್ಬೋದು. ಹಾಗಾಗಿ ಹೆಚ್ಚು ಸಮಯ ತಗೊಳ್ಳುತ್ತದೆ. ಇನ್ನು ಆಧುನಿಕ ಸಂಶೋಧನೆಗಳ ಪ್ರಕಾರ ರಾತ್ರಿ ಸಮಯದಲ್ಲಿ ನಮ್ಮ ದೇಹದ ಇನ್ಸುಲಿನ್ ಸಂವೇದನಾಶೀಲತೆ ಕಡಿಮೆ ಇರುತ್ತದೆ. ಅಂದರೆ ರಾತ್ರಿ ಸೇವಿಸುವ ಗ್ಲುಕೋಸ್, ಸಕ್ಕರೆ, ಅದನ್ನು ಜೀರ್ಣಿಸಿಕೊಂಡು ಶಕ್ತಿಯಾಗಿ ಮಾರ್ಪಡಿಸುವ ಸಾಮರ್ಥ್ಯ ದೇಹಕ್ಕೆ ಕಡಿಮೆ ಇರುತ್ತದೆ. ಹಾಗಾಗಿ ರಾತ್ರಿ ತಿಂದ ಗುರು ಆಹಾರ ಅಂದ್ರೆ ಹೆವಿ ಫುಡ್ ಅಂತ ಹೇಳ್ತಾರಲ್ಲ, ಗುರು ಆಹಾರ, ಇದು ಸುಲಭವಾಗಿ ಕೊಬ್ಬಾಗಿ ಶೇಖರಣೆ ಆಗ್ತದೆ. ಫ್ಯಾಟ್, ಕೊಬ್ಬು ಅದಾಗಿ ಶೇಖರಣೆ ಆಗ್ತದೆ ಹೊರತು ಅದು ದೇಹಕ್ಕೆ ಏನಾಗಿ ಬದಲಾಗಿ ದೇಹಕ್ಕೆ ಉಪಕಾರ ಮಾಡಬೇಕಾಗಿತ್ತು ಹಾಗಾಗೋದಿಲ್ಲ ಅಂತ. ಹಗಲಿನಲ್ಲಿ ನಡೀತಕ್ಕಂಥ ಸಣ್ಣ ಪುಟ್ಟ ದೈಹಿಕ ಚಲನೆಗಳು ಜೀರ್ಣಕ್ರಿಯೆಗೆ ಪೂರಕ. ರಾತ್ರಿ ಅದು ಇರೋದಿಲ್ಲ, ನಾವು ಮಲಗ್ತೇವೆ, ನಿದ್ದೆ ಮಾಡ್ತೇವೆ. ಹಾಗಾಗಿ ಜೀರ್ಣಾಂಗಕ್ಕೆ ಬೇಕಾಗ್ತಕ್ಕಂಥ ಆಸಿಡ್ ರಿಫ್ಲಕ್ಸ್ ಅದು ಸಿಕ್ಕೋದಿಲ್ಲ ಅಂತ, ಹೊಟ್ಟೆ ಉಬ್ಬರ ಬರಬಹುದು ಇದರಿಂದಾಗಿ. ಹಾಗಾಗಿ ಆಧುನಿಕ ವೈದ್ಯರ ಪ್ರಮುಖ ಸಲಹೆ ಏನು ಅಂದ್ರೆ ಆಹಾರ ನಿದ್ದೆಗಿಂತ ಸ್ವಲ್ಪ ಮುಂಚಿತವಾಗಿ ಆಹಾರ ಸ್ವೀಕಾರ ಮಾಡಿ, ಆಹಾರ ಆಗಿ ಸ್ವಲ್ಪ ಹೊತ್ತು ಬಿಡಿ, ನಿದ್ದೆಗೆ ಸೀದಾ ನಿದ್ದೆಗೆ ಹೋಗಬೇಡಿ ಅನ್ನೋದೊಂದು. ಇನ್ನೊಂದು, ಆಹಾರದ ಪ್ರಮಾಣ ಸ್ವಲ್ಪ ಹಗುರ ಆಹಾರ ಇರಲಿ ರಾತ್ರಿ ಅಂತ ಈಗ ಆ ಸಲಹೆಗಳನ್ನು ಕೊಡೋಕೆ ಶುರು ಮಾಡಿದ್ದಾರೆ ಆಧುನಿಕ ವೈದ್ಯರು. ಕೂಡಲೇ ಮಲಗಬೇಡಿ, ಸ್ವಲ್ಪ ಓಡಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ ಅವರು, ಹಗುರವಾದ ನಡಿಗೆ ಒಳ್ಳೇದು ಅಂತ. ಇದನ್ನೇ ಆಯುರ್ವೇದ ಎಷ್ಟೋ ಕಾಲ ಮುಂಚೆ ಭುಕ್ತ್ವಾ ಶತಪಥಂ ವ್ರಜೇತ್ ಅಂತ ಹೇಳಿದೆ. ಅದನ್ನ ಇವರು ಕೂಡ ಹೇಳ್ತಾ ಇರುವಂಥದ್ದು, ಏನೂ ಕೂಡ ವ್ಯತ್ಯಾಸವೇ ಇಲ್ಲ ಅಂತ. ಹಾಗೆ ಇನ್ನೊಂದು ಉಕ್ತಿ, ಸುಖಂ ಸ್ವಪಿತ್ ಎನುಡಮಾನ್, ಯಾರು ಸುಖ ನಿದ್ರೆ ಮಾಡ್ತಾರೆ ಅಂದ್ರೆ ಯಾರಿಗೆ ಸಾಲ ಇಲ್ಲ ಅವನು ಸುಖ ನಿದ್ದೆ ಮಾಡ್ತಾನಂತೆ, ಯಾರಿಗೆ ರೋಗ ಇಲ್ಲ ಅವನು ಸುಖ ನಿದ್ದೆ ಮಾಡ್ತಾನಂತೆ. ಆಮೇಲೆ ಯಾರಿಗೆ ಹೆಂಡತಿ ಆದ್ರೆ ಗಂಡನ ಮೇಲೆ, ಗಂಡಾರ ಹೆಂಡತಿ ಮೇಲೆ ಸಂಶಯ ಇಲ್ಲ ಅವರು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರಂತೆ. ಹಳೆ ಶ್ಲೋಕ, ನಮ್ದೇನೂ ಇಲ್ಲ ಇದರಲ್ಲಿ. ಮುಖ್ಯವಾದ ಏನಂದ್ರೆ ಸಾವಕಾಶಸ್ತು ಯೋ ಭುಂಕ್ತೆ, ಸ್ವಲ್ಪ ಜಾಗ ಇಟ್ಟು ಊಟ ಮಾಡು, ಹೊಟ್ಟೆಯಲ್ಲಿ ಸ್ಥಳ ಇಟ್ಟು ಊಟ ಮಾಡೋನು, ಹೊಟ್ಟೆ ತುಂಬ ತುಂಬಿಸೋದಲ್ಲ, ಜಾಗ ಇಟ್ಟು ಯಾರು ಊಟ ಮಾಡ್ತಾನೋ ಅವನು ಸುಖಂ ಸ್ವಪಿತಿ, ಒಳ್ಳೆ ನಿದ್ದೆಯನ್ನು ಮಾಡ್ತಾನೆ. ಸುಖಂ ಸ್ವಪಿತ್ ಎನ್ಋಣವಾನ್ ವ್ಯಾಧಿ ಮುಕ್ತಶ್ಚ ಯೋ ನರಃ ಸಾವಕಾಶಸ್ತು ಯೋ ಭುಂಕ್ತೆ ಎಷ್ಟು ದಾರೈರ್ ನ ಶಂಕಿತ. ಇವರೆಲ್ಲ ಅಂತ ಪಥ್ಯಾಹಾರವೇ ಆದ್ರು, ಸರಿಯಾದ ಆಹಾರವೇ ಆದ್ರು ಜಾಸ್ತಿ ತಿಂದ್ಬಿಟ್ರೆ ಅಥವಾ ತುಂಬ ಕಡಿಮೆ ತಿಂದ್ರೆ
ಕಡಿಮೆ ಜಾಸ್ತಿ ಇಲ್ಲ, ಸರಿಯಾಗಿ ತಿಂತಿದ್ದಾನೆ. ಹೀಗೆಲ್ಲ ಆದರೂ ಕೂಡ ಜೀರ್ಣ ಆಗದೆ ಇರ್ಬೋದು. ಯಾವಾಗ ಅಂದ್ರೆ ಚಿಂತ, ಶೋಕ, ಭಯ, ಕ್ರೋಧ, ದುಃಖ ಪ್ರಜಾಗರೈಹಿ ಇದೆಲ್ಲ ಇದ್ದಾಗ ಜೀರ್ಣ ಆಗದೆ ಹೋಗ್ಬೋದು ಅಂತಂದ್ರೆ, ಸರಿಯಾಗಿ ಆಹಾರ ಸೇವನೆ ಮಾಡಿದ್ರು ಕೂಡ, ಪ್ರಮಾಣಬದ್ಧ ಪಥ್ಯಾಹಾರ ಎಲ್ಲ ಇದ್ರೂ ಕೂಡ ನಿದ್ದೆ ಸರಿ ಮಾಡದೇ ಇದ್ರೆ, ಪ್ರಜಾಗರ ಅಂದ್ರೆ ಅದು ನಿದ್ದೆ ಸರಿ ಮಾಡದೇ ಇದ್ರೆ ಜೀರ್ಣ ಸರಿಯಾಗದೇ ಇರ್ಬೋದು, ತೊಂದರೆ ಆಗ್ಬೋದು. ಹೀಗೆ ಪರಸ್ಪರ ತುಂಬಾ ಸಂಬಂಧ ಇದೆ. ಆಹಾರ ವ್ಯತ್ಯಾಸ ಆದಾಗ ವಾತ ವ್ಯತ್ಯಾಸ ಆಗುತ್ತೆ, ವಾತ ವ್ಯತ್ಯಾಸ ಆದ್ರೆ ನಿದ್ದೆ ಹೋಗುತ್ತೆ. ವಾತ, ನಿದ್ದೆ, ವೈರಿ ಅಂತ. ಇನ್ನೊಂದು ಸಂಗತಿ ನಿಮ್ಗೆ ಹೇಳಬೇಕು, ಆಹಾರದಲ್ಲಿ ಕೂಡ ಜಾಗ್ರತೆ ಮಾಡಬೇಕು. ಆಹಾರದಲ್ಲಿ ಈ ವಾತೋದ್ರೇಕ ಮಾಡುವಂಥ ಆಹಾರಗಳನ್ನು ತುಂಬ ಸೇವನೆ ಮಾಡಿದರೆ ನಿದ್ದೆ ಹೋಗುತ್ತೆ. ಯಾವುದು ಉದಾಹರಣೆಗೆ ಅಂತಂದರೆ, ಕಡಲೆ. ಚೆನ್ನಾಗಿ ಕಡಲೆ ತಿಂದರೆ, ಕಡಲೆಕಾಯಿ ಚೆನ್ನಾಗಿ ತಿಂದರೆ ತಿನ್ಬೇಕಾದ್ರೆ ಸುಖ ಆಗ್ಬೋದು, ಆದರೆ ಆಮೇಲೆ ನಿದ್ದೆಗೆ ತೊಂದರೆ ಆಗ್ಬೋದು. ಇನ್ನೂ ಏನೇನೋ ಮಾಡ್ಬೋದು ಅದು, ಆದರೆ ನಿದ್ದೆಗೆ ತೊಂದರೆ ಆಗ್ಬೋದು. ತೊಗರಿ, ಈ ಹೆಸರು ಮತ್ತು ತೊಗರಿ ಎಲ್ಲಿ ಹೆಸರು ಯಾವಾಗಲೂ ಒಳ್ಳೆಯದು, ಹೆಸರು ಬೇಳೆ ಬೆಳೆಸ್ಬೇಕು. ತೊಗರಿ ಬೇಳೆಗಿಂತ ತೊಗರಿಬೇಳೆ ನಿಷಿದ್ಧ ವರ್ಜ್ಯ ಅಂತಲ್ಲ, ಆದರೆ ಜಾಸ್ತಿ ಬಳಕೆ ಮಾಡಿದರೆ ನಿದ್ದನ್ನು ಕಡಿಮೆ ಮಾಡುತ್ತೆ ಅದು, ಅಥವಾ ವಾತದ ಬೇರೆ ಬೇರೆ ಸಮಸ್ಯೆಗಳನ್ನು ಕೂಡ ತರ್ಬೋದು ಅದು ಅಂತ. ಅಲಸಂದಿ, ಬಟಾಣಿ, ಮೆಕ್ಕೆಜೋಳ, ರಾಗಿ. ಇನ್ನು ಪಾಶ್ಚಿಮಾತ್ಯ ತರಕಾರಿಗಳಲ್ಲಿ ಎಲೆಕೋಸು, ಹೂಕೋಸು, ಬ್ರೋಕೋಲಿ, ಆಲೂಗಡ್ಡೆ, ಬದನೆಕಾಯಿ. ಇನ್ನು ತಣ್ಣನೆಯ ಪಾನೀಯಗಳು, ಇದು ಕೃತ್ರಿಮ ಬುದ್ಧಿಮತ್ತೆ ಕೊಡುವಂಥದ್ದು ಇದು. ಅದು ಹೇಳ್ತಾ ಇದೆ ಇದನ್ನ. ತಣ್ಣನೆ ಪಾನೀಯಗಳು ಅಂದ್ರೆ ತಂಪು ಪೆಟ್ಟಿಗೆಯಲ್ಲಿ ಇಟ್ಟು ಹೊರತೆಗೆದ ಪಾನೀಯಗಳಿದೆಯಲ್ಲ ಅಂಥವು. ಐಸ್ ಕ್ರೀಮ್ ಎರಡನ್ನೂ ಕೋಪಗೊಳಿಸುತ್ತೆ ಅಂತ ಹೇಳ್ತಾರೆ. ಕಫವನ್ನೂ ಕೋಪಗೊಳಿಸುತ್ತೆ. ಅದು ಸ್ನಿಗ್ಧ ಮತ್ತು ಶೀತ, ಅಂದ್ರೆ ಸ್ನೇಹಾಂಶ ಇದೆ, ತುಂಬ ತಂಪು ಇದೆ, ಹಾಗಾಗಿ ಕಫವನ್ನು ಕೆರಳಿಸುತ್ತೆ. ಅದು ವಾತವನ್ನು ಕೆರಳಿಸುತ್ತೆ. ರೂಕ್ಷ ಅಂದ್ರೆ ತೀಕ್ಷ್ಣ ಮತ್ತು ಶೀತ, ಅದು ತುಂಬ ತೀಕ್ಷ್ಣಬಹುದು, ಶೀತಬಹುದು ಅಂತ. ಮತ್ತೆ ಇನ್ನೊಂದು, ಎಷ್ಟು ಜನರಿಗೆ ಬೇಜಾರಾಗುತ್ತೋ ಅಂತ ಹೇಳಿದ್ರೆ ಗೊತ್ತಿಲ್ಲ, ಕಾಫಿ ಮತ್ತು ಚಹಾ ನಿದ್ದೆಗೆ ಪ್ರಧಾನವಾದ ವೈರಿಗಳು ಅಂತ. ಕಾಫಿ ಮತ್ತು ಚಹಾ ಅಂತ. ಹಾಗಾಗಿ ಒಂದು ಚೀಲ ಕಡಲೆಕಾಯಿ ತಿಂದು ಒಂದು 10-20 ತಟ್ಟೆ ಕಾಫಿ ಚಹಾ ಕುಡಿದ್ರೆ, ಅದೊಂದು 2 ಸೇರ್ಸ್ ಕುಡಿಯುವಂಥ ಭೂಪತಿಗಳು ಇದ್ದಾರೆ ಕೆಲವರು. ಕುಡಿದ್ರೆ ನಿದ್ದೆ ಗೋವಿಂದ ಅಂತ, ಆಮೇಲೆ ಅಂತ ನಿದ್ದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಇಂಥದ್ದೆಲ್ಲ ಜಾಸ್ತಿ ಬಳಸ್ಬಾರದು. ಹಿತಮಿತದಲ್ಲಿ ಬಳಸ್ಬೇಕು ಅಂತ, ತುಂಬ ಬಳಸ್ಬಾರದು. ಯಾವುದನ್ನು ಬಳಸ್ಬೇಕು ಅಂದರೆ, ಅಕ್ಕಿ ಒಳ್ಳೆಯದು ನಿದ್ದೆಗೆ, ಗೋಧಿ ಒಳ್ಳೆಯದು, ಆಮೇಲೆ ಈ ಮಧುರ ರಸ ನಿದ್ದೆಗೆ ತುಂಬ ಒಳ್ಳೆಯದು. ಸಿಹಿ ಇದೆಯಲ್ಲ ನಿದ್ದೆಗೆ ಜಾಸ್ತಿ ಒಳ್ಳೆ ಆಳವಾದ ನಿದ್ದೆಯನ್ನು ಕೊಡುವಂಥದ್ದು. ಭೋಜನಂ ಮಧುರಂ ಸ್ನಿಗ್ಧಂ, ಕ್ಷೀರ, ಹಾಲು ಒಳ್ಳೆಯದು, ಕಬ್ಬಿನಿಂದ ಬಂದಿರುವಂಥದ್ದೆಲ್ಲ ಒಳ್ಳೆಯದು. ಐಕ್ಷವ ಸಂಸ್ಕೃತಿ, ಚಿಕಿತ್ಸೆಗೂ ಬಳಸ್ತಾರೆ, ನಿದ್ದೆಹೀನತೆ ಚಿಕಿತ್ಸೆಗೂ ಇದೆಲ್ಲ ಬಳಸ್ತಾರೆ. ದ್ರಾಕ್ಷಿ ಒಳ್ಳೆಯದು, ಸೀತ, ಕಲ್ಸಕ್ರೆ, ಇಂಥದ್ನೆಲ್ಲ ರಾತ್ರಿ ಬಳಸ್ಬೋದು ಅಂತ. ಯಾವಾಗ ಅಂದರೆ ನಿದ್ದೆ ಕಡಿಮೆ ಆದಾಗ ಚಿಕಿತ್ಸಾ ರೂಪದಲ್ಲಿ ಬಳಸ್ಬೋದು. ಅಲ್ಲದಿದ್ರೂ ಒಟ್ಟು ಆಹಾರದಲ್ಲಿ ತುಂಬ ಇದ್ದಾಗ ನಿದ್ದೆಗೆ ಅನುಕೂಲ ಆಗುತ್ತೆ. ಅಭ್ಯಂಗದಲ್ಲಿ ಉತ್ಸಾಹನ ಅಥವಾ ಉದ್ವರ್ತನ ಅಂತ ಹೇಳ್ತಾರಲ್ಲ, ಅದನ್ನು ಮಾಡುವಂಥದ್ದು. ಮೈ ತಿಕ್ಕುವಂಥದ್ದು ಇದೆಯಲ್ಲ ಅದು. ಮೊಸರು ರಾತ್ರಿ ಎಲ್ಲ ಬಳಸುವಂಥದ್ದು. ಆದರೆ ಕೆಡಿಸ್ಕೊಂಡ್ರೆ ಕಥೆ ಬೇರೆ ಆಗ್ಬೋದು, ವ್ಯವಸ್ಥೆಯನ್ನು ರಾತ್ರಿ ಎಲ್ಲ. ಇಂಥದ್ದೆಲ್ಲ ಜಿಡ್ಡಿನ ಅಂಶ ಇರುವಂಥದ್ದು. ಇದೆಲ್ಲ ಏನು ಮಾಡುತ್ತೆ ಅಂದರೆ ನಿದ್ದೆಗೆ ಅನುಕೂಲ ಮಾಡಿಕೊಡುತ್ತೆ. ಶಾಲ್ಯನ್ನ, ಸದತಿ, ಕ್ಷೀರ ಇದೆಲ್ಲ ನಿದ್ದೆಗೆ ಅನುಕೂಲ ಮಾಡಿಕೊಡುತ್ತೆ. ಒಂದು ನಿದ್ದೆಗೇನು, ನಿದ್ದೆ ಕಡಿಮೆ ಏನೇನಾಗುತ್ತೆ ಅನ್ನೋದನ್ನ ಒಬ್ರು ಈ ರೀತಿಯಲ್ಲಿ ನಿರೂಪಣೆ ಮಾಡಿದ್ದಾರೆ ನೋಡಿ. ನಮ್ಮ ಮಧ್ಯ ಇರುವಂತವ್ರೆ, ನೀವು ನೋಡಿದ್ರೆ ಸಾಕು ಅದನ್ನ. ಯಾವ ರೀತಿಯಲ್ಲಿ ಕಾಲರಾತ್ರಿ ಹೊರಗೆ ಬರ್ತಾಳೆ ಅಂತ. ಕಿರಿಕಿರಿ, ಮಾನಸಿಕ ಒತ್ತಡ, ಮೆದುಳಿನ ಮಂಜು, ಏಕಾಗ್ರತೆ ಕೊರತೆ, ನೆನಪಿನ ಶಕ್ತಿ ಹೋಗ್ಬಿಡುತ್ತೆ ನಿದ್ದೆ ಕಡಿಮೆ ಆದಾಗ, ದೀರ್ಘಕಾಲದ ಆಯಾಸ, ಪ್ರತಿಕ್ರಿಯೆಗೆ ಸಮಯ ವಿಳಂಬ, ಒಂದು ಉತ್ತರ ಕೊಡಬೇಕಾದ್ರೆ ವಿಳಂಬ ಆಗುವಂಥದ್ದು, ರೋಗ ನಿರೋಧಕ ಶಕ್ತಿ ದುರ್ಬಲ ಆಗುವಂಥದ್ದು, ಇದನ್ನೆಲ್ಲ ಹೇಳಿದೆ ಅಂತ. ಸಹನೆ ಹೋಗುತ್ತೆ ನಿದ್ದೆ ಕಡಿಮೆ ಆದರೆ, ಮುಖ್ಯವಾಗಿ ಕೋಪ ಜಾಸ್ತಿ ಆಗುತ್ತೆ, ಸಹನೆ ಹೋಗುತ್ತೆ. ಒಂದು 2-3 ಪ್ರಯೋಗಗಳನ್ನ ಹೇಳಿ ಪೂರ್ತಿ ಮಾಡ್ತಾ ಇದ್ದೇವೆ. ರಾಂಡಿ ಗಾರ್ಡ್ನರ್ ಅಂತ ಒಬ್ರು 1963-64 ಪ್ರಯೋಗ ಮಾಡಿದ್ರು. ನಿದ್ರೆ ಮಾಡದೆ ವಿಶ್ವದಾಖಲೆ ನಿರ್ಮಾಣ ಮಾಡಿದ್ರು. ಆ ಸಮಯದಲ್ಲಿ ಅವರಲ್ಲಿ ಅನೇಕ ಅವ್ಯವಸ್ಥೆಗಳು ಕಂಡು ಬಂದವು. ಇದೆಯಲ್ಲ, ಏಕಾಗ್ರತೆ ಕೊರತೆ, ಸ್ಮರಣ ಶಕ್ತಿ ನಾಶ, ಮನೋಭಾವ ಬದಲಾವಣೆ, ಭ್ರಮೆ,
ಬುದ್ಧಿ ಅಸ್ತವ್ಯಸ್ತ ಆಗೋದು ಇದೆಲ್ಲ ಕಂಡು ಬಂತು ಆ ಸಮಯದಲ್ಲಿ. ನಿದ್ದೆ ಕಡಿಮೆ ಆದರೂ ಹೆಚ್ಚಾದರೂ ತೊಂದರೆ ಅನ್ನೋದಕ್ಕೆ 2025ರಲ್ಲಿ ಜೊರೋ ಸೈನ್ಸ್ ಪತ್ರಿಕೆಯಲ್ಲಿ ಪ್ರಕಟವಾದ ಒಂದು ವರದಿ ವಿಶ್ಲೇಷಣೆ. ಅದು 7 ಗಂಟೆಗಿಂತ ಕಡಿಮೆ ನಿದ್ದೆ ಮಾಡಿದರೆ ಸಾವಿನ ಪ್ರಮಾಣ 14% ಜಾಸ್ತಿ ಅಂತ. 7 ಗಂಟೆಗಿಂತ ಅಥವಾ 6-7 ಗಂಟೆಗಿಂತ ಹದ ನಿದ್ದೆಗಿಂತ ಕಡಿಮೆ ಮಾಡಿದರೆ, ನಿದ್ದೆ ಪ್ರಮಾಣ ಕಡಿಮೆ ಆದರೆ ಮರಣದ ಅಪಾಯ 14% ಜಾಸ್ತಿ. ಜಾಸ್ತಿ ನಿದ್ದೆ ಮಾಡಿದರೆ 9 ಗಂಟೆಗಿಂತ ಜಾಸ್ತಿ ನಿದ್ದೆ ಮಾಡೋರಿಗೆ 34% ಮರಣದ ಸಾಧ್ಯತೆ ಜಾಸ್ತಿ. ನಿದ್ದೆ ಜಾಸ್ತಿ ಆದರೆ ಹೆಚ್ಚಿಗೆ ತೊಂದರೆ ಇದೆ ಅಂತ. ಹಾಗೆ ಈ ಫೇಟಲ್ ಫೆಮಿಲಿಯಲ್ ಇನ್ಸಾಮನಿಯಾ ಅಂತ ಹೇಳ್ತಾರೆ, ನಿದ್ರಾಹೀನತೆಯ ಒಂದು ಬಗೆ ಅದು. ಅದು ಎಷ್ಟರ ಮಟ್ಟಿಗೆ ತೊಂದರೆ ಕೊಡುತ್ತೆ ಅನ್ನೋದನ್ನ ವಿವರಣೆ ಕೊಡುವಾಗ ಈ ನರಮಂಡಲದ ಮೇಲೆ ನಿಯಂತ್ರಣ ಹೋಗುವಂಥದ್ದು, ಭ್ರಮೆ, ಸ್ಮರಣಶಕ್ತಿ ಕುಸಿತ, ಇದೆಲ್ಲ ಅಲ್ಲೂ ಕೂಡ ಹೇಳಿದ್ದಾರೆ. ಕೊನೆಯಲ್ಲಿ ಮರಣ ಬರುತ್ತೆ ಈ ಕಾಯಿಲೆಯಲ್ಲಿ ಅಂತ, ಸಾವಲ್ಲಿ ಮುಕ್ತಾಯ ಆಗತ್ತೆ ಅಂತ. ಕೊಟ್ಟ ಕೊನೆಯಲ್ಲಿ ಈ ನಾಯಿಗಳ ಮೇಲೆ, ಇಲಿಗಳ ಮೇಲೆ ಪ್ರಯೋಗ ಮಾಡಿದ್ದಾರೆ. 19ನೇ ಶತಮಾನದಲ್ಲಿ ಪ್ರಯೋಗ ಮಾಡಿದಾಗ, ನಾಯಿಗಳ ಮೇಲೆ ಪ್ರಯೋಗ ಮಾಡಿದಾಗ 9 ರಿಂದ 17 ದಿನಗಳ ಮಧ್ಯೆ ಸತ್ತು ಅವೆಲ್ಲ. ಅವು ನಿದ್ದೆ ಮಾಡದಂತೆ ಮಾಡಿದಾಗ, ನಾಯಿಗಳು ನಿದ್ದೆ ಮಾಡದೆ ಹೋದಂತೆ ಮಾಡಿದಾಗ ಪಾಪ 9 ದಿನದಿಂದ 17 ದಿನದ ಮಧ್ಯದಲ್ಲಿ ಎಲ್ಲ ನಾಯಿಗಳು ಮರಣವನ್ನಪ್ಪಿದವು. ಇಲಿಗಳ ಮೇಲೆ ಮಾಡಿದಾಗ 2 ವಾರದಿಂದ 4 ವಾರದ ಮಧ್ಯದಲ್ಲಿ, ಅಂದ್ರೆ 15 ದಿವಸದಿಂದ 1 ತಿಂಗಳ ಮಧ್ಯದಲ್ಲಿ ಸತ್ತವು ಅವೆಲ್ಲ. ನಿದ್ದೆ ತೊಂದರೆ ಆದ್ರೆ ಏನಾಗ್ಬೋದು ಅನ್ನೋದಕ್ಕೆ ಇವೆಲ್ಲ ಸೂಚನೆಗಳು. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ನಿದ್ದೆ, ಹಸಿವು ಇದನ್ನೆಲ್ಲ ಆ ಕಡೆ ಈ ಕಡೆ ಮಾಡ್ಕೋಬಾರ್ದು. ಅದಕ್ಕೆ ಕೊಡಬೇಕಾದಂಥ ಮರ್ಯಾದೆಯನ್ನ ಕೊಡಬೇಕು. ಇದಿಷ್ಟನ್ನ ಇವತ್ತಿನ ಒಂದು ಪಾಠವಾಗಿ, ಪ್ರವಚನವಾಗಿ ಇಟ್ಕೊಂಡು ಮುಂದಿನದಕ್ಕೆ ಬ್ರಹ್ಮಚರ್ಯ ಇದೆ ಮುಂದೆ. ಅದನ್ನು ಸ್ವಲ್ಪ ಸಮಯ ಅದನ್ನು ಅವಲೋಕನ ಮಾಡಿ ಆಮೇಲೆ ಮುಂದಕ್ಕೆ ಆಹಾರದ ವಿಷಯಕ್ಕೆ ಮುಂದುವರಿಯೋಣ. ಈ 3 ಉಪಸ್ತಂಭಗಳು, ಒಂದು ಪ್ರಧಾನ ಸ್ತಂಭ, ಕರ್ಮವೆಂಬ ಪ್ರಧಾನ ಸ್ತಂಭ ಮತ್ತು ಆಹಾರ, ನಿದ್ದೆ, ಬ್ರಹ್ಮಚರ್ಯ ಎಂಬ 3 ಉಪಸ್ತಂಭಗಳು ಶರೀರವನ್ನ ಧರಿಸಿವೆ. ನಿದ್ದೆ ಸರಿಯಾದರೆ ಅದು ಯೋಗ ನಿದ್ರೆ ಆಗತ್ತೆ, ಅದು ನಮ್ಮನ್ನು ಭಗವಂತನವರಿಗೂ ಕರ್ಕೊಂಡು ಹೋಗುತ್ತೆ. ಸರಿಯಾಗದೇ ಇದ್ರೆ ಈ ಕಡೆ ಕರ್ಕೊಂಡು ಹೋಗುತ್ತೆ, ಚಿತ್ರಗುಪ್ತನ ಕಡೆಗೆ, ಯಮನ ಕಡೆಗೆ, ಅಥವಾ ಅವನೇ ಕಳಿಸ್ಕೊಡ್ತಾನೆ ತನ್ನ ಪ್ರತಿನಿಧಿಗಳನ್ನ, ದೂತರನ್ನ. ಯಾರಲ್ಲಿ ನಿದ್ದೆ ಸರಿ ಇರೋದಿಲ್ವೋ ಅವರಿಗೆ ರೋಗಗಳನ್ನ, ಅರುಚಿ, ಅಜೀರ್ಣ ಇದನ್ನೆಲ್ಲ ಕಳಿಸ್ಕೊಡ್ತಾನೆ ಯಮದೇವ. ಬೇಗ ಬರ್ಲಿಕ್ಕೆ ಹೇಳು, ಬೇಗ ಬರ್ತಾನಂತೆ, ಹೋಗಿ ಅಂತ. ಹಾಗಾಗತ್ತೆ. ಹಾಗಾಗಿ ನಮ್ಗೆ ಇದು ಬೇಕು ಅದು ಬೇಕು ಅನ್ನೋದನ್ನ ಆರಿಸ್ಕೋಬೇಕು. ಜೀವನಕ್ಕೆ ಶಿಸ್ತನ್ನು ಅಳವಡಿಸ್ಕೊಳ್ಬೇಕು, ತುಂಬಾ ಮುಖ್ಯ. ಹಾಗಾಗಿ ನಿರ್ನಿದ್ರೆಯಿಂದ ನಿದ್ರೆಗೆ, ನಿದ್ರೆಯಿಂದ ನಿಶ್ಚಿಂತ ನಿದ್ರೆಗೆ, ನಿಶ್ಚಿಂತೆಯಿಂದ ಯೋಗ ನಿದ್ರೆಗೆ ಭೂತಧಾತ್ರಿ ಸಿದ್ಧಯೋಗಿನಿ ನಮ್ಮೆಲ್ಲರನ್ನು ಕೂಡ ಏರಿಸಲಿ ತಾಯಿ ವಿಷ್ಣುಮಾಯಿ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕಿ